ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಗೋ ರಸಿಕಾಃ ಭುವಿ ಭಾವುಕಾಃ ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರಃ ಜುಘಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಠೇತ್ ಶೃಣೋತಿ ಯೋ ಭಕ್ತ್ಯಾ ಗೋಸಹಸ್ರಫಲಂ ಲಭೇತ್. ವಾಣಿದೇ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್. ಶ್ರೀಮದಾಚಾರ್ಯ ಭಾವಗಾಃ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾ ಶೇಷಕಲ್ಯಾಣ ಕಲನಾ ಕಲ್ಪಪಾದಪೋ. ಯಸ್ಯ ಪ್ರಚಂಡ ತಪಸಾ ಶ್ರುತಗೀತವೃತ್ತಸ್ತುಷ್ಟೋ ಹರಿಃ ವಶಂ ಪುತತಾಮವಾಪ ಶ್ರೀಮಧ್ವಸನ್ಮತ ಪಯೋನಿಧಿ ಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಟ್ ಮುದಮಾತನೋತು. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯಾ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾಮನುಪಲಭ್ಯ ವರ್ತ್ಮನೆ. ಶ್ರೀ ಗುರುಭ್ಯೋ ನಮಃ. ಪರಮ ಮಂಗಳವಾದ ಶ್ರೀಮದ್ಭಾಗವತದಲ್ಲಿ ಸಾಧಕರಿಗೆ ಉಪಯೋಗವಾಗುವ ಅತ್ಯಂತ ಮಾಡಲೇಬೇಕಾಗಿರತಕ್ಕಂತಹ ಶ್ರೇಷ್ಠವಾದ ಸಾಧನೆಗಳ ಬಗ್ಗೆ ಪೂರಕವಾದ ಮಾಹಿತಿಯನ್ನು ಕೊಡಲಿಕ್ಕೋಸ್ಕರವಾಗಿ ಅರಣ್ಯಕಾಚಾರ್ಯರು, ಭಾಗವತ ಸಾರೋದ್ಧಾರಕಾರರು ಹಿಂದಿನ 9 ಪ್ರಕರಣಗಳಿಂದ ವೈರಾಗ್ಯದ ಬಗ್ಗೆ, ಸಜ್ಜನರನ್ನು ಹುಡುಕಿ ಅವರ ಸಮಾಗಮವನ್ನು ಬಯಸಬೇಕು ಅನ್ನುವುದರ ಬಗ್ಗೆ, ಸಿಕ್ಕ ಸಜ್ಜನರ ಸೇವೆಯನ್ನು ಮಾಡಬೇಕು ಅನ್ನುವುದನ್ನು ಹೇಳುತ್ತಾ, ಅದರಂತೆ ಅವರ ನಿಂದನೆಯನ್ನು ಮಾಡಬಾರದು, ಮಾಡುವುದನ್ನು ಕೇಳಬಾರದು. ನಿಂದಾಂ ಭಗವತ ಶೃಣ್ವನ್ ತತ್ಪರಸ್ಯ ಜನಸ್ಯ ಚ ತಥೋ ನಾಪೈತಿ ಯಸ್ಸೋಪಿ ಯಾತ್ಯದ ಸುಕೃತಾಚ್ಯುತಃ ಎನ್ನುವ ಮಾತು. ಭಗವದ್ಭಕ್ತರ ನಿಂದನೆ ಎಂಬತಕ್ಕಂತಹದ್ದನ್ನು ಎಂದಿಗೂ ಕೇಳಬಾರದು ಎನ್ನುವುದನ್ನು ಮಹನ್ನಿಂದ ವರ್ಜನ ಪ್ರಕರಣದಲ್ಲಿ ಹೇಳಿ, ಇದೆಲ್ಲ ಆದ ಮೇಲೆ ಇದೆಲ್ಲವನ್ನು ಮಾಡಬೇಕಾದರೆ ಸಜ್ಜನರ ಜೊತೆಗೆ ಸೇರೋದು, ಸಜ್ಜನರ ಸೇವೆ ಮಾಡೋದು, ಸಜ್ಜನರ ನಿಂದನೆ ಮಾಡದೇ ಇರೋದು, ಆತ್ಮಪ್ರಶಂಸನೆಯನ್ನು ಮಾಡದೇ ಇರೋದು, ನಮ್ಮನ್ನು ನಾವು ಹೊಗಳಿಕೊಳ್ಳದೇ ಇರುವುದು, ಇದೇ ಮೊದಲಾದದ್ದೆಲ್ಲ ನಮಗೆ ಆಗಬೇಕಾದರೆ ಮುಖ್ಯವಾಗಿ ಇದಕ್ಕೆಲ್ಲ ನಮಗೆ ಬೇಕಾಗಿರತಕ್ಕಂತಹ ದೊಡ್ಡ ಶ್ರೇಷ್ಠವಾದ ಮತ್ತೊಂದು ಸಾಧನೆ ಎಂದರೆ ಪರಮಾದ್ಭುತವಾಗಿರತಕ್ಕಂತಹ ಇಂದ್ರಿಯ ಜಯ ಬೇಕು. ಇಂದ್ರಿಯ ಜಯ ಇಲ್ಲದೇ ಇದ್ದರೆ ಆತ್ಮಪ್ರಶಂಸಾ ವರ್ಜನೆ ಮಾಡಲಿಕ್ಕಾಗೋದಿಲ್ಲ. ಇಂದ್ರಿಯ ಜಯ ಇಲ್ಲದೇ ಇದ್ದರೆ, ಬಾಯಿ ಕಂಟ್ರೋಲ್ ಇಲ್ಲದೇ ಇದ್ದರೆ, ಕಿವಿ ಕಂಟ್ರೋಲ್ ಇಲ್ಲದೇ ಇದ್ದರೆ ದೊಡ್ಡವರ ನಿಂದನೆಯನ್ನು ಮಾಡದೇ ಇರಲಿಕ್ಕಾಗೋದಿಲ್ಲ. ಇಂದ್ರಿಯಗಳ ನಿಗ್ರಹ ಇಲ್ಲದೇ ಇದ್ದರೆ ಸಜ್ಜನರ ಸೇವಾ ಮಾಡಲಿಕ್ಕಾಗೋದಿಲ್ಲ. ಇಂದ್ರಿಯಗಳ ನಿಗ್ರಹ ಇಲ್ಲದೇ ಇದ್ದರೆ, ಭಗವದಿತರ ವಿಷಯಗಳಲ್ಲಿ ವೈರಾಗ್ಯ ಇಲ್ಲದೆ ಹೋದರೆ ವೈರಾಗ್ಯವೂ ಬರೋದಿಲ್ಲ, ಮಹತ್ ಸಮಾಗಮವೂ ನಮಗಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಸಜ್ಜನರು ಅವಶ್ಯವಾಗಿ ಸಂಪಾದನೆ ಮಾಡಬೇಕಾಗಿರತಕ್ಕಂತಹ ಸಾಧನೆಗಳಲ್ಲಿ ಪರಮಶ್ರೇಷ್ಠವಾದ ಸಾಧನೆಯ ಬಗ್ಗೆ ಅರಣ್ಯಕಾಚಾರ್ಯ ಇವತ್ತು ನಿರ್ಣಯವನ್ನು ಮಾಡಲಿಕ್ಕೋಸ್ಕರವಾಗಿ ಮೋಕ್ಷವನ್ನು ಪಡೆಯತಕ್ಕಂತಹ ಅಪೇಕ್ಷೆ ಇರತಕ್ಕಂತಹ, ಆಕಾಂಕ್ಷೆ ಇರತಕ್ಕಂತಹ ಸ್ತ್ರೀ ಪುರುಷರು ಮಹನ್ನಿಂದಾವನ್ನು ವರ್ಜನೆ ಮಾಡುವಂತೆ, ಮಹತ್ ಸೇವೆಯಂತೆ, ಆತ್ಮಪ್ರಶಂಸಾ ವರ್ಜನೆಯಂತೆ ಅವಶ್ಯವಾಗಿ ಮಾಡಬೇಕಾಗಿರತಕ್ಕಂತಹದ್ದು ಇಂದ್ರಿಯ ನಿಗ್ರಹ ಎಂಬತಕ್ಕಂಥದ್ದು ಅವಶ್ಯವಾಗಿ ಮಾಡಬೇಕು. ಇಂದ್ರಿಯ ನಿಗ್ರಹ ಮಾಡಿಕೊಳ್ಳದೇ ಇದ್ದರೆ
ಆ ಇಂದ್ರಿಯಗಳನ್ನು ತನ್ನ ಅಂಕೆಯಲ್ಲಿ ಇಟ್ಟುಕೊಳ್ಳದೇ ಇದ್ದರೆ, ಅದನ್ನು ಗೆಲ್ಲದೆ ಹೋದರೆ ಇನ್ಯಾವ ಸಾಧನವೂ ಆಗೋದಿಲ್ಲ ಎಂಬುದನ್ನು ಬಹಳ ಸುಂದರವಾದ ಕೆಲವೊಂದು ಶ್ಲೋಕಗಳಿಂದ ಅರಣ್ಯಕಾಚಾರ್ಯ ಪ್ರಾರಂಭ ಮಾಡ್ತಾ ಇದ್ದಾರೆ. ಇಂದ್ರಿಯ ಜಯ ಪ್ರಕರಣ. ಇಂದ್ರಿಯಗಳು ಅಂದರೆ ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮತ್ತೊಂದು ಮನಸ್ಸು, ಶಬ್ದಸ್ಪರ್ಶ ರೂಪ ರಸಗಂಧಗಳೇ ಮೊದಲಾಗಿರ್ತಕ್ಕಂಥವುಗಳು. ಇಂತಹ ಪರಮಶ್ರೇಷ್ಠವಾದ ಈ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಳದೆ ಇದ್ದರೆ ಸಾಧನೆಯ ಮಾರ್ಗದಲ್ಲಿ ನಾವು ಏನೂ ಮಾಡಲಿಕ್ಕಾಗೋದಿಲ್ಲ, ಮಾಡಿದೆಲ್ಲವೂ ವ್ಯರ್ಥವಾಗತ್ತೆ ಎನ್ನುವುದನ್ನು ತಿಳಿಸುವುದಕ್ಕೋಸ್ಕರವಾಗಿ ಇಂದ್ರಿಯ ಜಯ ಪ್ರಕರಣವನ್ನು ಗೆಲ್ಲಬೇಕು. ಇಂದ್ರಿಯಗಳನ್ನು ಕಷ್ಟ ಸಾಧ್ಯ. ಉಪದೇಶ ಮಾಡಿದಷ್ಟು, ಉಪದೇಶವನ್ನು ಕೇಳಿದಷ್ಟು ಇಂದ್ರಿಯಗಳನ್ನು ಗೆಲ್ಲೋದಷ್ಟು ಸುಲಭವಲ್ಲ. ಅದಕ್ಕೋಸ್ಕರವಾಗಿ ಅದರ ಬಗ್ಗೆ ಪ್ರವಚನ ಮಾಡಿದ ಸಜ್ಜನರ ವಿಷಯಗಳನ್ನು ಹೇಳ್ತಾ ಅರಣ್ಯಕಾಚಾರ್ಯರು ಕೆಲವೊಂದು ವಿಷಯಗಳನ್ನು ಇದರಲ್ಲಿ ತೋರಿಸಿಕೊಟ್ಟು ಇಂದ್ರಿಯಗಳನ್ನು ಹೇಗೆ ಗೆಲ್ಲಬಹುದು, ಗೆದ್ದವರು ಹೇಗಿದ್ದಾರೆ ಎಂಬುದನ್ನು ತೋರಿಸಲಿಕ್ಕೋಸ್ಕರವಾಗಿ ಪರಮಶ್ರೇಷ್ಠವಾದ ವಿಷಯಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇಂದ್ರಿಯಗಳನ್ನು ಯಾಕೆ ಗೆಲ್ಲಬೇಕು, ಅದಕ್ಕೋಸ್ಕರವಾಗಿ ಈ ಇಂದ್ರಿಯ ಜಯ ಪ್ರಕರಣದಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರಿಯಗಳು ಕುದುರೆಗಳಂತೆ. ಇಂದ್ರಿಯಾಣಿ ಹಯಾನಾಹುಹು. ಇಂದ್ರಿಯಗಳೆಲ್ಲ ಕುದುರೆಗಳಿದ್ದಂತೆ. ಮತ್ತು ಕುದುರೆಗಳು ಹೇಗೆ ಚಂಚಲವೋ ಅಶ್ವ ಅಂತಾರೆ. ಅದು ಯಾವತ್ತೂ 4 ಕಾಲನ್ನು ಊರಿ ನಿಲ್ಲೋದಿಲ್ಲ, ಒಂದು ಕಾಲನ್ನು ಎತ್ತುತ್ತಲೇ ಇರುತ್ತದು. 4 ಕಾಲು ಸಮಾನವಾಗಿ ನಿಲ್ಲಿಸೋದೇ ಇಲ್ಲ ಕುದುರೆ. ಹಾಗಾಗಿ ನಮ್ಮ ಮನಸ್ಸು ಕೂಡ ಯಾವುದೋ ಒಂದು ವಿಷಯದಲ್ಲಿ ಸಂಪರ್ಕವನ್ನು ಹೊಂದೇ ಇರಲೇಬೇಕು. ಆ ಇಂದ್ರಿಯಗಳು ಯಾವಾಗಲೂ ಚಂಚಲ. ಆ ಇಂದ್ರಿಯಗಳ ಸಮೂಹದಲ್ಲಿ ದೊಡ್ಡ ಚಂಚಲವಾದ ಇಂದ್ರಿಯ ಅಂದರೆ ಮನಸ್ಸು. ಮನಸ್ಸನ್ನು ಗೆಲ್ಲದೆ ಹೋದರೆ ಯಾವ ಇಂದ್ರಿಯಗಳನ್ನು ಗೆದ್ದಂತಾಗೋದಿಲ್ಲ. ಅದಕ್ಕೋಸ್ಕರವಾಗಿ ನಿಯಂತ್ರಣವಿಲ್ಲದೆ ಇದ್ದ ಕುದುರೆ ಅದೇನು ಮಾಡುತ್ತೆ ಅಂದರೆ ತನಗೆ ಇಷ್ಟ ಬಂದ ದಿಕ್ಕಿಗೆ ನಮ್ಮನ್ನು ಕರ್ಕೊಂಡು ಹೋಗಿಬಿಡುತ್ತೆ. ನಾವು ಹೋಗಬೇಕಾದ ಗುರಿಗೆ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ನಮಗೆ ಗುರಿ ಗೊತ್ತಿದ್ದರೂ ಕೂಡ ಸರಿಯಾದ ಕುದುರೆ ಅದಾಗದೇ ಇದ್ದರೆ ನಮಗೇನಾಗಿಬಿಡುತ್ತೆ, ಇಂದ್ರಿಯಗಳು ಯಾವತ್ತೂ ಕೂಡ ಕೆಟ್ಟ ಮಾರ್ಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿಬಿಡುತ್ತೆ. ಆದ್ದರಿಂದ ಬೆಳಗಾಗಿದ್ದು ಕೂಡಲೇ ತತ್ವಾಭಿಮಾನಿಗಳಿರ ಉತ್ತರ ಕೈ ಮುಗಿದು ಪಾಲಿಸುವೆ, ಉತ್ತರ ಪಾಲಿಪುದು ಎತ್ತಿ ಕರವ ಮುಗಿವೆ ಈ ಕ್ಷಣದಲ್ಲಿ ಅಂತ ಬೆಳಗಾಗಿದ್ದು ಕೂಡಲೇ ತತ್ವಾಭಿಮಾನಿ ದೇವತೆಗಳನ್ನು, ಇಂದ್ರಿಯಾಭಿಮಾನಿ ದೇವತೆಗಳನ್ನು ಬೆಳಗಾಗಿದ್ದು ಪ್ರಾರ್ಥನೆ ಮಾಡಬೇಕು. ಇನ್ನೇನು ಮಾಡಬೇಕು? ಶತ್ರುಗಳನ್ನು ಗೆಲ್ಲಲಿಕ್ಕಾಗಲ್ಲ ಅಂದರೆ ಪ್ರಾರ್ಥನೆ ಆದರೂ ಮಾಡಬೇಕು. ನಮಗೆ ಸಾಮರ್ಥ್ಯ ಇಲ್ಲ, ಇಂದ್ರಿಯಗಳನ್ನು ಗೆಲ್ಲುವ ಸಾಮರ್ಥ್ಯವಿಲ್ಲ. ತದಭಿಮಾನಿಗಳನ್ನಾದರೂ ಪ್ರಾರ್ಥನೆ ಮಾಡಿ ಇಂದ್ರಿಯಗಳನ್ನು ಗೆಲ್ಲಬೇಕು. ಆದ್ದರಿಂದ ನಮಗೆ ಗುರಿ ಗೊತ್ತಿದ್ದರೂ ಕೆಟ್ಟ ಕುದುರೆಗಳನ್ನು ಕಟ್ಟಿಕೊಂಡು ಈ ದೇಹವೆನ್ನುವ ಸಾಧನೆ ಎನ್ನುವ ರಥವನ್ನು ನಡೆಸಲಿಕ್ಕಾಗೋದಿಲ್ಲ. ಅದಕ್ಕೆ ಇಂದ್ರಿಯಗಳ ನಿಗ್ರಹ ಬೇಕು. ಅದಕ್ಕೋಸ್ಕರವಾಗಿ ಈ ಪ್ರಕರಣವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಪ್ರಾರಂಭ ಮಾಡುವಾಗ ಅರಣ್ಯಕಾಚಾರ್ಯ ಅಂತಾರೆ, ಮಹತ್ ಸೇವಾದಿವತ್ ಇಂದ್ರಿಯ ಜಯೋಪ್ಯಾವಶ್ಯಕ ಇತಿ ತತ್ರ ಅವಹಿತೈರ್ಭಾವ್ಯಮಿತಿ ವಕ್ತುಮಿದಂ ಪ್ರಕರಣಂ. ಆ ಇಂದ್ರಿಯಗಳನ್ನು ಗೆಲ್ಲುವುದು ಹೇಗೆ, ಅದನ್ನು ಬಿಟ್ಟರೆ ಏನಾಗತ್ತೆ ಎನ್ನುವ ವಿಷಯಗಳನ್ನು ಅರಣ್ಯಕಾಚಾರ್ಯರು ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ಎಲ್ಲಿದೆ ಭಾಗವತದಲ್ಲಿ ಇಂದ್ರಿಯಗಳ ಬಗ್ಗೆ ಎಲ್ಲೆಲ್ಲಿ ಹೇಳಿದ್ದಾರೆ ಎಂಬುದು ನಮಗೆ ಭಾಗವತದ ಸಪ್ತಾಹದ ಕ್ರಮದಲ್ಲಿ ಕೇಳುವಾಗ ನಮಗೆ ವಿಷಯಗಳಲ್ಲಿ ನಿಲ್ತಾ ಇರೋದೇ ಗೊತ್ತಾಗಲ್ಲ, ವಿಷಯಗಳು ಬಂದಿದ್ದೇ ಗೊತ್ತಾಗಲ್ಲ. ಅದಕ್ಕಾಗಿ ಅರಣ್ಯಕಾಚಾರ್ಯ ಅದಕ್ಕೊಂದು ಭಾಗವತ ಸಪ್ತಾಹಕ್ಕೊಂದು ಕಡಿವಾಣ ಹಾಕಿದ್ದಾರೆ. ಕಡಿವಾಣ ಹಾಕಿ ಇದನ್ನು ತಿಳ್ಕೊಳ್ರಿ, ಭಾಗವತ ಸಾರೋದ್ಧಾರ ಓದಿ ಭಾಗವತ ಪ್ರವಚನಕ್ಕೆ ನೀವು ಹೋದ್ರಿ ಅಂತಂದರೆ ಆಗ ನಿಮಗೇನಾಗತ್ತೆ, ಭಾಗವತದಲ್ಲಿ ಇದೆಲ್ಲ ವಿಷಯಗಳಿದೆ ಅಂತ ಆ ಪ್ರಕರಣಗಳು, ಆ ವಿಷಯಗಳು ಅಲ್ಲಿಗೆ ಬಂದಾಗ ಪೃಥುಮಹಾರಾಜನ ಕಥೆ ಬಂದಾಗ ಪೃಥುಮಹಾರಾಜ ಆತ್ಮಪ್ರಶಂಸಾವರ್ಜನ ಮಾಡಿದ್ದಾನೆ, ಮಹನ್ನಿಂದೆಯನ್ನು ಮಾಡಿ ರುದ್ರದೇವರನ್ನು ನಿಂದನೆ ಮಾಡಿ ದಕ್ಷ ಪ್ರಜಾಪತಿ ಹಾಳಾಗಿದ್ದಾನೆ. ಹೀಗೆ ಈ ಒಂದೊಂದು ಪ್ರಕರಣಗಳನ್ನು ತಿಳಿಯುವುದರಿಂದ ನಮಗೆ ಈ ಒಂದು ಜ್ಞಾನ ಬರಬೇಕು ಅನ್ನೋದಕ್ಕೋಸ್ಕರವಾಗಿ
ಅರಣ್ಯಕಾಚಾರ್ಯರು ಹೆಸರುಗಳನ್ನು ಇಟ್ಟಿದ್ದಾರೆ. ಹಾಗಾಗಿ ಇಂದ್ರಿಯ ಜಯದ ಪ್ರಾರಂಭದಲ್ಲೇ ಅವರು ಹೇಳ್ತಾರೆ, ಸೋಭರಿ ಋಷಿಗಳ ಕಥೆಯನ್ನೇ ಹೇಳ್ತಾರೆ. ಬಹಳ ಸುಂದರವಾದ ಸೋಭರಿ ಋಷಿಗಳು, ಮಹಾಜ್ಞಾನಿಗಳು. ಹೊರಗಡೆ ಕೂತುಕೊಂಡ್ರೆ ಇಂದ್ರ ಮೇನಕೆ, ರಂಭೆ, ತಿಲೋತ್ತಮೆ, ಊರ್ವಶಿಗಳನ್ನು ಕಳಿಸಿಬಿಡ್ತಾನೆ. ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಹೊರಗೆ ಕೂತ್ಕೊಳ್ಳಲ್ಲ, ನೀರಿನ ಒಳಗೆ ಕೂತ್ಕೋತೀನಿ ಇಂದ್ರು. ಆಗೆಲ್ಲ ಮನಸ್ಸನ್ನು ಗೆಲ್ಲಲಿಕ್ಕೆ ಮನೆ ಬಿಟ್ಟು ಹೋಗ್ತಾ ಇದ್ರು. ಈಗ ಮನೆ ಬಿಟ್ಟು ಕಾಡಿಗೆ ಹೋಗೋ ಹಾಗಿಲ್ಲ. ಕಾಡಲ್ಲಿ ವೀರಪ್ಪನಿರ್ತಾನೆ, ಇಲ್ಲ ಕಾಡುಗಳರಿರ್ತಾರೆ, ಗಿಡ ಕಡಿತಾರೆ, ಕಾಡಲ್ಲಿ ಇರ್ಲಿಕ್ಕೆ ಬಿಡಲ್ಲ. ಇದ್ರ ನಕ್ಸಲೈಟ್ರು ಅಂತಾರೆ, ಇಲ್ಲ ಮಾವೋವಾದಿಗಳು ಅಂತಾರೆ. ಕಾಡಲ್ಲಿ ಇರ್ಲಿಕ್ಕಾಗಲ್ಲ. ನಾವು ಊರಲ್ಲೇ ತಪಸ್ಸು ಮಾಡ್ತೀವಿ ಅಂತಂದರೆ ಇಲ್ಲಿ ಆಕರ್ಷಣೆಗಳು ಬಹಳ. ಹಿಂದಕ್ಕೆಲ್ಲ ಇಂದ್ರ ಏನು ಮಾಡ್ತಾ ಇದ್ದ, ಯಾರು ತಪಸ್ಸಿಗೆ ಕೂತ್ಕೊಂಡ್ರೆ ಮೇನಕೆ, ರಂಭೆ, ಮನ್ಮಥ ಇವರನ್ನೆಲ್ಲ ಕಳಿಸ್ತಿದ್ದ. ಇವಾಗ ಬಿಟ್ಬಿಟ್ಟಿದ್ದಾನೆ. ಎಲ್ಲರ ಮನೆಗೆ ಒಂದೊಂದು ಟಿ ವಿ ಕೊಡಿಸ್ಬಿಟ್ಟಿದ್ದಾನೆ ಇಂದ್ರ. ಎಲ್ಲರೂ ಇಲ್ಲಿ ಹಾಳಾಗಿ ಹೋಗ್ರಿ ಅಂತ. ಟಿ ವಿ ಅಂದರೆ ಟಿ ಫಾರ್ ತತ್ವ, ವಿ ಫಾರ್ ವಿರೋಧಿ. ಟಿ ವಿ ಅಂದರೆ ತತ್ವ ವಿರೋಧಿ ಅಂತದಕ್ಕೆ ಹೆಸರು. ಅದರ ಮುಂದೆ ಕೂತ್ಕೊಂಡ್ಬಿಟ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಕೈಯಲ್ಲಿ ಒಂದು ರಿಮೋಟು, 2 ರಿಮೋಟು, ಶಂಖ ಚಕ್ರ, ಅವೆರಡೂ ಇದ್ಬಿಟ್ರೆ ಆಗೋಯ್ತು. ಚಾನಲ್ ಚೇಂಜ್ ಮಾಡ್ಕೊಂಡು ಕೂತಿರೋದು. ಅದಕ್ಕೆ ಯಾರೂ ಟಿ ವಿ ಹಿಂದೆ ಗಡಿಯಾರ ಹಾಕ್ಸ್ಕೊಳ್ಳಲ್ಲ. ತಮ್ಮ ಹಿಂದೆ ಗಡಿಯಾರ ಇರುತ್ತೆ. ಟಿ ವಿ ಹಿಂದ್ಗಡೆ ಗಡಿಯಾರ ಇದ್ದರೆ ಟೈಮ್ ಗೊತ್ತಾಗ್ಬಿಡುತ್ತೆ ಅಂತ ನೋಡ್ತಲೇ ಇರೋದು. ಅದಕ್ಕೆ ಸೋಬರಿ ಋಷಿಗಳೇನು ಮಾಡಿದರು, ಪ್ರಪಂಚವನ್ನು ಬಿಟ್ಟು ನೀರೊಳಗೆ ಹೋಗಿ ಕೂತ್ಕೊಂಡ್ರು. ನೀರೊಳಗೆ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಪ್ರಾರಬ್ಧ ಕರ್ಮ ಯಾರನ್ನು ಬಿಡೋದಿಲ್ಲ. ನೀರಲ್ಲಿ ಕೂತ ಸೋಬರಿ ಋಷಿಗಳಿಗೆ ಮೀನುಗಳ ಸಂಸಾರವನ್ನು ನೋಡಿದರು. ಮನಸ್ಸು ಕೆಟ್ಟೋಯ್ತು. ಇಷ್ಟು ಸುಖ ಇರುತ್ತಾ ಅಂತ ಬಿಟ್ಟು ಬಂದವರಿಗೆ ಪುನಃ ಅಪೇಕ್ಷೆ ಆಯಿತು. ಅದನ್ನು ನೋಡಿದ ಸೋಬರಿ ಋಷಿಗಳು ಹೊರಗೆ ಬರ್ತಾರೆ. ಹೊರಗೆ ಬಂದು ಮದುವೆ ಮಾಡಿಕೊಳ್ಳಬೇಕು ಅಂತಾರೆ. ಇದು ವೈರಾಗ್ಯ ಪ್ರಕರಣದಲ್ಲಿ ಕಥೆ ಬಂದಾಗಿದೆ. ಮಾಂಧಾತು ರಾಜನ ಮಕ್ಕಳುಗಳನ್ನು ಮದುವೆ ಆಗುತ್ತಾರೆ. 50 ಜನರನ್ನು ಮದುವೆ ಆಗುತ್ತಾರೆ. ಅವರ ಕಥೆ ಬೇರೆ. 50 ಜನರನ್ನು ಮದುವೆಯಾಗಿ 5,000 ಜನ ಮಕ್ಕಳನ್ನು ಪಡೆದು 5,000ಕ್ಕೆ ಒಬ್ಬೊಬ್ಬರಿಗೆ 5-10 ಮಕ್ಕಳು ಅಂತ ಇಟ್ಕೊಂಡ್ರು 8,000 ಆಯಿತು. ಮತ್ತೆ ಸಾವಿರಾರು ಜನ ಮಕ್ಕಳಾಗಿ ಬಿಟ್ರು. ಏಕಸ್ತಪಸ್ವ್ಯ ಮಥಂಬಸಿ ಮತ್ಸ್ಯ ಸಂಗಾತ್ ಪಂಚಾಶತಾತ ಸುತ 5,000 ಸಂಘ. ನಾನೊಬ್ಬ ಇದ್ದೆ, ಸುಖವಾಗಿದ್ದೆ. ಮೀನನ್ನು ನೋಡಿಬಿಟ್ಟೆ. ಮೀನುಗಳ ಸಂಪರ್ಕವನ್ನು, ಮೀನುಗಳ ಸಂಸಾರವನ್ನು ನೋಡಿ ಹಾಳಾಗಿ ಹೋಗಿಬಿಟ್ಟೆ ಅಂತ ಸೋಬರಿ ಋಷಿಗಳು. ಅದವರಿಗೆ ಕಾಯವ್ಯೂಹ ಅಂತ ಆಚಾರ್ಯ ಹೇಳ್ತಾರೆ. ಮುಂದೆ 50 ಜನ್ಮಗಳನ್ನು ಕಳೆದುಕೊಳ್ಳಲಿಕ್ಕೆ 50 ಮದುವೆ ಆದ್ರಂತೆ. ನಾವು ಮುಂದಿನ ಜನ್ಮದಲ್ಲಿ ನಮಗೆ 2 ಮದುವೆ ಅಂತ ಜ್ಯೋತಿಷಿಗಳು ಹೇಳ್ಯಾರೆ, 4 ಮದುವೆ ಅಂತ ಹೇಳ್ಯಾರೆ. 5 ಜನ ಹೆಂಡಂತರ ಮದುವೆ ಮಾಡಿಕೊಂಡು ನಾವೆಲ್ಲ ಮಾಡಬಾರ್ದು. ಆದ್ದರಿಂದ ನಾವು ಕಾಯವ್ಯೂಹ ಅಲ್ಲ. ನಮ್ಮ ಸಾಧನೆ ಉಳಿಯಲಿಕ್ಕೆ ಹೆಂಡತಿ ಇಲ್ಲದೆ ಇದ್ದರೆ ಮಾಡ್ಕೋಬೋದೇ ಹೊರತು ನಮಗೀಗಿನ ಕಲಿಯುಗದಲ್ಲಿ ಅದೆಲ್ಲ ನಿಷಿದ್ಧವಾಗಿದೆ. ಹಾಗಾಗಿ ಸೋಬರಿ ಋಷಿಗಳು ಇಷ್ಟೆಲ್ಲ ಮಾಡಿ ಕೊನೆಗೆ ನನಗೆ ಇಂದ್ರಿಯ ನಿಗ್ರಹ ಇಲ್ಲದಂತೆ ಹೋಗಿಬಿಡ್ತು. ಅದಕ್ಕೋಸ್ಕರವಾಗಿ ಅವರಾಡಿದ ಮಾತನ್ನು ಅರಣ್ಯಕಾಚಾರ್ಯರು ಮೊದಲಿಗೆ ಹೇಳ್ತಾ ಇದ್ದಾರೆ. ಇಂದ್ರಿಯ ಜಯ ಪ್ರಕರಣದ ಮೊದಲನೇ ಶ್ಲೋಕ ಏನಪ್ಪಾ ಅಂದರೆ, ಸಂಗಂ ತ್ಯಜೇತ ಮುಧಿನಂ ಮಿಥುನೋ ರಜಿನಾನ್ ವಿಮುಕ್ಷು ಸರ್ವಾತ್ಮನಾ ನ ವಿಸೃಜೇತ್ ಬಹಿರಿಂದ್ರಿಯಾಣಿ ಏಕಶ್ಚರನ್ ರಹಸಿ ಚಿತ್ತಮನಂತ ಈಶೇ ಯುಂಜೀತ ತದ್ರತಿಷು ಸಾಧುಷು ಚೇತ್ರ ಸಂಗಃ. ಮೋಕ್ಷವನ್ನು ಪಡೆಯತಕ್ಕಂಥ ಅಪೇಕ್ಷೆ ಇರತಕ್ಕಂಥ ವ್ಯಕ್ತಿ ದೈಹಿಕವಾದ ಸ್ತ್ರೀ ಪುರುಷರ ಸಂಪರ್ಕವನ್ನು ಬಿಡಬೇಕು. ಅದನ್ನು ಬಿಡೋದರಿಂದ ಬಹಳಷ್ಟು ಮನೋನಿಗ್ರಹಕ್ಕೆ ಸಾಧ್ಯ ಇದೆ. ಆದರೆ ಈ ಮನಸ್ಸು ಒಂದು ಕಡೆಗೆ ಹೋದ ಮೇಲೆ, ಅಲ್ಲಿಂದ ಬಿಟ್ಟ ಮೇಲೆ ಒಂದು ಕಡೆಗೆ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು. ಇದನ್ನು ಮಕ್ಕಳನ್ನು ಸ್ಕೂಲ್ ಬೇಡ ಅಂತ ಇವಾಗ ಕ್ಲೋಸ್ ಮಾಡಿದ್ವಿ, ಹಾಗೆ ಬಿಟ್ಟರೆ ಸೋಮಾರಿಗಳಾಗಿಬಿಡ್ತಾರೆ ಅಂತ ಆನ್ಲೈನ್ ಪಾಠ ಪ್ರಾರಂಭ ಮಾಡಿತು. ಆ ಮಕ್ಕಳಿಗೆ ಒಂದಲ್ಲ ಒಂದು ಕಡೆ ಆಸಕ್ತಿಯನ್ನು ಬೆಳೆಸಬೇಕು. ಸಾಂಸಾರಿಕ ಸ್ತ್ರೀ ಪುರುಷರ ಆಸಕ್ತಿಯನ್ನು ಕಳೆದ ಮೇಲೆ ಮನಸ್ಸನ್ನು ಎಲ್ಲಿ ಕಳ್ಕೊಂಡು ಹೋಗಬೇಕು? ಅದಕ್ಕೆ ಅಂತಾರೆ, ಯಾವ ರೀತಿಯಿಂದಲೂ ಮನಸ್ಸನ್ನು ಹೊರಗೆ ಬಿಡಬಾರದು, ಆಗೋದಿಲ್ಲ.
ಮನೋನಿಗ್ರಹ ಮಾಡಲಿಕ್ಕಾಗೋದಿಲ್ಲ. ಅರ್ಜುನ ಅಂತಾನೆ, ಸ್ವಾಮಿ ಮನಸ್ಸು ನಿಗ್ರಹ ಮಾಡಲಿಕ್ಕಾಗೋದಿಲ್ಲ. ಯಾವ ಇಂದ್ರಿಯಗಳನ್ನು ಬೇಕಾದರೂ ನಿಗ್ರಹ ಮಾಡಬಹುದು, ಮನೋನಿಗ್ರಹ ಮಾಡೋದು ಬಹಳ ಕಷ್ಟ. ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಭಯಂಕರವಾದ ಇಂದ್ರಿಯಗಳು ನಮ್ಮನ್ನು ಎಳ್ಕೊಂಡು ಹೋಗಿಬಿಡುತ್ತೆ. ನಾವು ಬೇಡ ಬೇಡ ಅಂದರೂ ಕೇಳೋದಿಲ್ಲ. ನಮ್ಮ ಮನಸ್ಸನ್ನು ಬೇರೆ ಕಡೆ ಎಳ್ಕೊಂಡು ಹೋಗಿ ತನ್ನ ಕಾರ್ಯ ಸಾಧನೆ ಮಾಡಿ ನಮ್ಮನ್ನು ಸೋಲಿಸಿ ನರಕಕ್ಕೆ ಭಾಗಿಗಳಾಗುವಂತೆ ನಮ್ಮನ್ನು ಮಾಡಿಬಿಡುತ್ತೆ ಈ ಇಂದ್ರಿಯಗಳು. ಬಹಳ ಕೆಟ್ಟ ಇಂದ್ರಿಯಗಳು. ಅದಕ್ಕೆ ಅರ್ಜುನ ದೇವರ ಹತ್ರ ಕೇಳ್ತಾನೆ, ಸ್ವಾಮಿ ಅದು ಮಾಡು ವರ್ಣಾಶ್ರಮ ಧರ್ಮ, ಇದು ಮಾಡು ಉಪವಾಸ, ಇದು ಮಾಡು ಚಾತುರ್ಮಾಸ್ಯ, ಬೇರೆ ಸ್ತ್ರೀಯರನ್ನು ನೋಡಬೇಡ, ದೇವರ ವಿಷಯ ಅಲ್ಲದೆ ಬೇರೆ ಕೇಳಬೇಡ, ತೀರ್ಥಯಾತ್ರೆ ಬಿಟ್ಟು ಬೇರೆ ಕಡೆಗೆ ಹೋಗಬೇಡ, ದೇವರ ನೈವೇದ್ಯನೇ ತಿನ್ನು, ನೀನೇನೋ ಬೇಕಾಟ್ ಹೇಳ್ತೀಯ. ಚಂಚಲಂ ಹಿ ಕೃಷ್ಣ ಪ್ರಮಾಥಿ ಬಲವದೃಢಂ. ಬಹಳ ಚಂಚಲ ಸ್ವಾಮಿ. ಎಲ್ಲ ಇಂದ್ರಿಯಗಳು ಸವಿಯತ್ತಂತೆ, ಮನಸ್ಸು ಸವಿಯೋದಿಲ್ಲ ಅಂತಾರೆ ವಿಜಯದಾಸರು. ಕಂಡ ಸ್ತ್ರೀಯರನ್ನು ನೋಡಿ ಕಣ್ಣುಗಳು ಸವೆದವಯ್ಯ. ಕಂಡ ಸ್ತ್ರೀಯರನ್ನು ನೋಡಿ ಕಣ್ಣುಗಳು ಸವೆದವಯ್ಯ. ಕೊಂಡೆಗಳನ್ನು ಕೇಳಿ ಕಿವಿಗಳು ಸವೆದವಯ್ಯ. ಮಿಂಡೆಯರ ತೊಕ್ಕೈಸಿ ತೊಗು ಇಂದ್ರಿಯ ಸವೆದವಯ್ಯ. ಧರೆ ಸವೆಯಿತು ಮೇರುಗಿರಿ ಸವೆಯಿತು, ಮಂದರ ಮೊದಲಾದ ಮಹಗಿರಿಗಳು ಸವೆದವಯ್ಯ. ಸೂರ್ಯನ ವರರಥ ಸವೆಯಿತು. ಸೂರ್ಯನ ವರರಥ ಸವೆದೋಯ್ತು. ಓಡಾಡಿ ಓಡಾಡಿ 20 ಇಂಚು ದಪ್ಪ ಗ್ರಾನೈಟು ಕರ್ಗೋಗ್ಬಿಡುತ್ತೆ. 20 ಇಂಚಿಂದು, ಏನೋ ಕಾಲಿಂಚು ಗೀಲಿಂಚು ಅಲ್ಲ. ಊಟ ಮಾಡಿ ಮಾಡಿ ಬೆಳ್ಳಿ ತಟ್ಟೆ ಸೌದು ಹೋಗುತ್ತೆ. ಕಂಡವರನ್ನು ನೋಡಿ ಕಣ್ಣುಗಳು ಸೌದು ಹೋಗುತ್ತೆ. ಮುಟ್ಟಬಾರದೇ ಇದ್ದವರನ್ನ ಮುಟ್ಟಿ ದೇಹದ ಸ್ಪರ್ಶೇಂದ್ರಿಯ ಸೌದು ಹೋಗಿಬಿಡುತ್ತೆ. ಕೇಳಬಾರದೇ ಇದ್ದದ್ದನ್ನು ಕೇಳಿ ಕಿವಿಗಳು ಸೌದು ಹೋಗುತ್ತೆ. ಸವದಿದ್ದರ ಲಕ್ಷಣವೇ ಕಿವಿಗೊಂದು ಮಿಷನ್ನು, ಕಣ್ಣಿಗೊಂದು ಕನ್ನಡಕ. ಇವೆಲ್ಲ ಅಡಾಪ್ಟ್ ಆಗೋದು ಇದಕ್ಕೆ ಲಕ್ಷಣ. ಆದಮೇಲಾದ್ರೂ ತಿಳ್ಕೋಬೇಕು, ಕನ್ನಡಕ ಹಾಕ್ಕೊಂಡ ಮೇಲಾದರೂ ತಿಳ್ಕೋಬೇಕು. ನಮ್ಮ ಇಂದ್ರಿಯ ಮಾಡಬಾರದೇ ಇದ್ದ ಕೆಲಸ ಮಾಡಿ ಸವದಿದೆ. ಜ್ಞಾನ ಬರಬೇಕು, ನಮಗೆ ಬರೋದಿಲ್ಲ. ಮನೆ ಸೌದೋಯ್ತಂತೆ, ಭೂಮಿ ಸೌದೋಯ್ತಂತೆ. ಸೂರ್ಯನ ವರರಥ ಸವೆಯಿತು. ನಿನ್ನ ಕೊಂಡಾಡನೆಂದೊಡೆ ಈ ದುರುಳ ಮನ ಗಂಡುಗಲಿಯಾಗುತ್ತಿದೆ. ಶುಂಡಾಲ ಸೊಂಡಿಲವ ತೂಗಿದಂತೆ. ಸ್ವಾಮಿ, ಮನಸ್ಸು ಆನೆ ತನ್ನ ಸೊಂಡಿಲನ್ನು ಆಡಿಸೋದು ನಿಲ್ಲಿಸೋದೇ ಇಲ್ಲ. ಸೊಂಡಿಲು ಕಿವಿ ಎರಡನ್ನು ಆಡಿಸ್ತಲೇ ಇರುತ್ತದು, ಅದರ ಸ್ವಭಾವ ಅದು. ಹಾಗೆ ಈ ಮನಸ್ಸು ನಿನ್ನನ್ನು, ಅದಕ್ಕೆ ಎಲ್ಲ ಇಂದ್ರಿಯ ಸವಿಯತ್ ನೋಡ್ರಿ. ಮನಸ್ಸು ಸವಿಯಲ್ಲ ಅನ್ನೋದಕ್ಕೆ ಹಳೆ ಕಾಲದವರ ಒಂದು ಮಾತಿದೆ. ತಾತ ಮದುವೆ ಆಗ್ತೀಯಾ ಅಂತ ಕೇಳಿದ್ರೆ ಬೇಡ ಅನ್ನಲ್ಲಂತ. ಯಾರು ಹೆಣ್ಣು ಕೊಡ್ತಾರೆ ಅಂತ ಕೇಳ್ತಾನೆ. ಕೊಟ್ಟರೆ ರೆಡಿ ಅಂತ ಅರ್ಥ. ಅವನಾಗಲೇ ಮೊಮ್ಮಕ್ಕಳು ಮರಿಮಕ್ಕಳಾಗಿರ್ತಾರೆ. ತಾತ ಮದುವೆ ಆಗ್ತೀಯಾ ಅಂದರೆ ಯಾರು ಹೆಣ್ಣು ಕೊಡ್ತಾರೆ ಅಂತಾನೆ ಹೊರತು ನಂಗೆ ಯಾಕೆ ಬೇಕೋ ಮದುವೆ, ವಯಸ್ಸಾಯಿತು ಅಂತ ಅನ್ನಲ್ವಂತೆ. ಆದ್ದರಿಂದ ಇಂದ್ರಿಯಗಳು ಇಷ್ಟು ಕೆಟ್ಟದ್ದು. ಅದಕ್ಕೋಸ್ಕರವಾಗಿಯೇ ಸರ್ವಾತ್ಮನಾನ ವಿಸೃಜೇದ್ ಬಹಿರಿಂದ್ರಿಯಾಣಿ. ಈ ಇಂದ್ರಿಯಗಳನ್ನು ಹೊರಗಡೆ ವಿಷಯಗಳ ಕಡೆಗೆ ಬಿಡಬಾರ್ದು. ಅದು ಹೊರಗಡೆ ಹೊರಟೋಯ್ತು ಅಂತಂದರೆ ಮತ್ತೆ ಒಳಗೆ ಬರೋದೇ ಇಲ್ಲ. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಆಸಕ್ತಿ ಬಂತು ಅಂದರೆ ಅದಕ್ಕೆ ಆ ಮನಸ್ಸು ಆ ಕಡೆಗೆ ಬರೋದಿಲ್ಲ. ಮಕ್ಕಳಿಗೆ SLC ಬಂದಿದೆ ಅಂತೇನು ಮಾಡ್ತೇವೆ ಮನೆಯಲ್ಲಿ? ಟಿವಿಗೆ ಕೇಬಲ್ ಕಲೆಕ್ಷನ್ನು, ಇಂಟರ್ನೆಟ್ ಕಲೆಕ್ಷನ್ ಎರಡೂ ತಪ್ಪಿಸ್ಬಿಡ್ತೀವಿ. ಮನೆಯಲ್ಲಿ ಮಕ್ಕಳ ಕೈಗೆ ಮೊಬೈಲ್ ಕೊಡ್ತಿರಲಿಲ್ಲ ಒಂದು ಹಿಂದಿನ ವರ್ಷದ ತನಕ. ಈಗ ಕೊಡಲೇಬೇಕು, ಆನ್ಲೈನ್ ಪಾಠ ಅಂತ. ವರ್ಷ ಆಯಿತು, ಮಗ ಚೆನ್ನಾಗಿ ಡಿಸ್ಟಿಂಕ್ಷನಲ್ಲಿ ಪಾಸಾಗಿಬಿಟ್ನಲ್ಲ ಅಂತ ಮತ್ತೆ ಟಿವಿಗೆ ಕೇಬಲ್ ಕಲೆಕ್ಷನ್ನು, ಡಿಶ್ ಕಲೆಕ್ಷನ್ ಹಾಕಿಸಿದ್ವಿ ಅಂದರೆ ಒಮ್ಮೆ ಆ ಕಡೆಯಿಂದ ಬಂದ ಇಂದ್ರಿಯವನ್ನು, ಪ್ರತ್ಯಾಹಾರ ಮಾಡಿದ ಇಂದ್ರಿಯವನ್ನು ಮತ್ತೆ ಬಿಟ್ಟಿವಿ ಅಂದರೆ ನಾವು ಸೋತಿದ್ದೀವಿ ಅಂತ ಅರ್ಥ. ಅದಕ್ಕೆ ನಮ್ಮಲ್ಲಿ ಉಪವಾಸಗಳನ್ನು ಹೇಳಿದ್ದಾರೆ. ಇಂದ್ರಿಯಗಳನ್ನು ಗೆಲ್ಲಲಿಕ್ಕೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಉಪವಾಸ ಹಾಕೋದು ಯಾತಕ್ಕೆ ಅಂದರೆ ಬರೀ ಉಪವಾಸ ಮಾಡೋದಕ್ಕಲ್ಲ, ಇಂದ್ರಿಯಗಳ ಸಾಮರ್ಥ್ಯವನ್ನು ಕಡಿಮೆ ಮಾಡಲಿಕ್ಕೆ. ಆದರೆ ಎಲ್ಲ ಇಂದ್ರಿಯಗಳು ಉಪವಾಸ ಇದ್ದರೆ ಕಡಿಮೆ ಆಗತ್ತೆ. ನಾಲಿಗೆ ಮನಸ್ಸು ಮಾತ್ರ ಸುಮ್ಮನೆ ಇರಲ್ಲ. ಅದಕ್ಕೆ ನರಹರಿ ತೀರ್ಥರು, ಗೋಪಾಲದಾಸರಂತಾರೆ, ಏಕಾದಶಿ ಬೆಳಗ್ಗೆ ಇನ್ನೂ 7 ಗಂಟೆ
ನಾಳೆ ಏನು ಅಡುಗೆ ಮಾಡ್ತೀನಿ ಅಂತಾನೆ. ಉಪವಾಸದಂದು ಪಾರಣೆಯ ಚಿಂತೆ. ಉಪವಾಸದ ದಿವಸ ನಮಗೆ ನಾಳೆಯ ಚಿಂತೆ. ಇದು ಮನಸ್ಸು. ಇಂಥ ನಾಲಿಗೆಯನ್ನು ಗೆಲ್ಲಬೇಕಾದ್ರೆ ಅಪರೋಕ್ಷ ಜ್ಞಾನವೇ ಆಗಬೇಕಂತ. ಅಪರೋಕ್ಷ ಜ್ಞಾನ ಆಗಬೇಕಾದ್ರೆ ಮನಸ್ಸು ಗೆಲ್ಲಬೇಕು. ಆದ್ದರಿಂದ ಮನೋನಿಗ್ರಹವನ್ನು ಮಾಡಲೇಬೇಕು. ಯಾರ ಜೊತೆಗೂ ಸೇರಬಾರದು. ಏಕಾಂತದಲ್ಲಿ ಒಬ್ಬನೇ ಧ್ಯಾನಸ್ಥನಾಗಿ ಕೂತುಕೊಂಡು ಪರಮಾತ್ಮನ ಚರಣಾರವಿಂದಗಳಲ್ಲಿ ಮನಸ್ಸನ್ನಿಡಬೇಕು. ಅದು ಆಗೋದಿಲ್ಲ. ಪ್ರಯತ್ನ ಮಾಡಿ 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 ಈ ಮನಸ್ಸನ್ನು ದೇವರ ಕಡೆಗೆ ಕೊಂಡೊಯ್ಯಬೇಕು. ದೇವರಲ್ಲಿ ದೃಢವಾಗಿ ನಿಲ್ಲಿಸುವಂತೆ ಮಾಡಬೇಕು. ಒಂದೊಮ್ಮೆ ಸಂಘ ಮಾಡಲೇಬೇಕು ಅಂತಿದ್ದರೆ ಸಜ್ಜನರ ಬಳಿಗೆ ಹೋಗಿಕೊಡೋದನ್ನು ಅಭ್ಯಾಸ ಮಾಡಿ. ಹೆಚ್ಚು ಸಜ್ಜನರ ಸಂಪರ್ಕದಲ್ಲಿ ಭಗವಂತನ ವಿಷಯದ ಚಿಂತನೆಯನ್ನು ಮಾಡ್ತಾ ಹೋಗು. ದೇವರ ಪಾದಾರವಿಂದಗಳಲ್ಲಿ ಸುದೃಢವಾಗಿ ಮನಸ್ಸನ್ನು ನಿಲ್ಲಿಸಿದ ಸಜ್ಜನರ ಸೇವೆಯನ್ನು, ಅವರ ಸಂಘವನ್ನು ಮಾಡಿದರೆ ನಮ್ಮ ಮನಸ್ಸು ಇಂದ್ರಿಯ ನಿಗ್ರಹಗಳ ಹೊಂದತ್ತೆ. ಇಲ್ಲದಿದ್ದರೆ ಸಾಧ್ಯವಿಲ್ಲ. ಆದ್ದರಿಂದ ಮಹತ್ಸೇವೆಯನ್ನು ಮಾಡಬೇಕು, ಇಂದ್ರಿಯಗಳನ್ನು ಗೆಲ್ಲಬೇಕು. ಆದ್ದರಿಂದ ಅದಕ್ಕೆ ಅಂತಾರೆ, ಇಂದ್ರಿಯಗಳನ್ನು ಬಿಟ್ಟರೆ ಏನಾಗತ್ತೆ? ಅವುಗಳ ಸನ್ನಿಧಾನದಲ್ಲಿ ನಾವಿರಬಾರ್ದಂತೆ. ಇಂದ್ರಿಯಗಳ ಸನ್ನಿಧಾನದಲ್ಲಿ ನಾವಿದ್ದರೆ, ಅದಕ್ಕೆ ಭಗವದ್ಗೀತೆಯಲ್ಲಿ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ, ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ ಅಂತ. ಇಂದ್ರಿಯಗಳು ಪಂಡಿತನನ್ನೂ ಬಿಡಲ್ವಂತೆ, ಹಾಳು ಮಾಡಿಬಿಡುತ್ತಂತೆ. ಎಂಥ ವಿದ್ವಾಂಸನಾಗಿರಲಿ, ಬೇಕಾದ್ದು ತಿಳಿದಿರಲಿ, ಬೇಕಾದ್ದು ಉಪನ್ಯಾಸ ಮಾಡಲಿ, ಅವನ ಮನಸ್ಸು ಕೆಟ್ಟು ಹೋಗಿಬಿಡುತ್ತೆ. ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ ಅಂತ ವೇದವ್ಯಾಸದೇವರು ಹೇಳಿದ್ರಂತೆ. ಜೈಮಿನ್ಯಾಚಾರ್ಯರು ಅಂತೊಬ್ಬರು ಕೂತಿದ್ರಲ್ಲಿ, ಮೀಮಾಂಸಾ ಬರೆದವ ಜೈಮಿನ್ಯಾಚಾರ್ಯರು. ಅವರಂದ್ರಂತೆ, ಯಾರಿಗೋ ಲೌಕಿಕರಿಗೆ ವಿಷಯಗಳ ಬಗ್ಗೆ, ದೇವರ ಬಗ್ಗೆ ಗೊತ್ತಿಲ್ಲದೆ ಇದ್ದವರಿಗೆ ಇಂದ್ರಿಯಗಳು ಹಾಳು ಮಾಡಬಹುದು, ಪಂಡಿತರಿಗೆ ಮಾಡಲಿಕ್ಕಿಲ್ಲ. ವೇದವ್ಯಾಸದೇವರಂದ್ರಂತೆ, ಪಂಡಿತರಿಗೆ ಮಾಡಲ್ಲ ಅಂತ ನಿನ್ನ ಪುಸ್ತಕದಲ್ಲಿ ಬರ್ಕೋ, ಇಂಟರ್ನೆಟ್ಟಲ್ಲಿ ಅಪ್ಲೋಡ್ ಮಾಡಬೇಡ. ಅದಕ್ಕೆ ಅವ್ರು ಬರ್ಕೊಂಡ್ರಂತೆ, ವಿಷಯ ಅದು ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಂ ನಾಪಿಕರ್ಷತಿ ಅಂತ ಬರ್ಕೊಂಡ್ರು. ಇಂದ್ರಿಯಗಳು ಪಂಡಿತರಿಗೆ ಏನೂ ಮಾಡೋದಿಲ್ಲ ಅಂತ ಬರ್ಕೊಟ್ರಂತೆ. ಬರ್ಕೊಂಡು ನಿಮ್ಮ ಪುಸ್ತಕದಲ್ಲಿ ಬರ್ಕೋ ಅಂದ್ಬಿಟ್ರು. ಎಷ್ಟೋ ವರ್ಷಗಳು ಕಳೆಯಿತು. ಜೈಮಿನ್ಯಾಚಾರ್ಯರು ತಮ್ಮ ಆಶ್ರಮದಲ್ಲಿ ಒಂದು ಗುಡಿಸಲಲ್ಲಿದ್ದಾರೆ. ಭಯಂಕರವಾದ ಮಳೆ ಬರ್ತಾ ಇದೆ, ಭಯಂಕರದ ಮಳೆ. ಆ ಮಳೆ ಬಂದ ಸಂದರ್ಭದಲ್ಲಿ ಯಾರೋ ಮಿಂಚಲ್ಲಿ ಕಾಣಿಸ್ತಾ ಇದ್ದಾರೆ, ಮಿಂಚಿನ ಬೆಳಕಲ್ಲಿ ಬಾಗಿಲು ಬಡಿತಾ ಇದ್ದಾರೆ. ಯಾರದು ಅಂದರು. ಬಾಗಿಲು ತೆಗೆದು ನೋಡಿದ್ರು, ಒಂದು ಹೆಣ್ಣು, ನವಯೌವನದ ಕನ್ಯಾ, ಮೈಯೆಲ್ಲ ಒದ್ದೆಯಾಗಿದೆ, ಬಿಳಿ ಉಡುಪನ್ನು ಹುಟ್ಟಿದ್ದಾಳೆ, ಅವಳ ಅಂಗಾಂಗಗಳೆಲ್ಲ ಕಾಣಿಸ್ತಾ ಇದೆ ಆ ಉಡುಪಲ್ಲಿ. ಅದನ್ನು ನೋಡಿದ ಜೈಮಿನ್ಯಾಚಾರ್ಯರು ಅವಳನ್ನು ಕರೀಲಿಲ್ಲ ಒಳಗಡೆಗೆ, ಅವಳ ದೇಹವನ್ನೇ ನೋಡ್ತಾ ನಿಂತುಬಿಟ್ರು. ಆ ಹೆಣ್ಣಂತೂ, ಜಾಗ ಬಿಡ್ರಿ, ಒಳಗೆ ಬರ್ತೀನಿ, ಮಳೆ ಬರ್ತಾ ಇದೆ ಎಂದ್ಲು. ಒಳಗೆ ಬಂದವಳನ್ನೇ ನೋಡ್ತಾ ಇದ್ದಾರೆ ಮತ್ತೆ ಜೈಮಿನ್ಯಾಚಾರ್ಯರು. ಒಂದು ಬಟ್ಟೆ ಕೊಡಬಾರ್ದಾ, ಮೈ ಒರೆಸ್ಕೋತೀನಿ ಎಂದ್ಲು. ಬಟ್ಟೆ ಕೊಟ್ಟರು. ಒಣ ಬಟ್ಟೆ ಕೊಡ್ರಿ, ಮೈ ಉಟ್ಕೊಳ್ತೀನಿ ಎಂದ್ಲು. ಅಲ್ಲೇ ಬೆಂಕಿ ಹಾಕಿರಿ, ಸ್ವಲ್ಪ ಮೈ ಕಾಯಿಸ್ಕೊಳ್ತೀವಿ ಎಂದ್ರು. ಇಬ್ಬರು ಮುಂದ್ಗಡೆ ಕೂತ್ಕೊಂಡ್ರು ಬೆಂಕಿಯ ಮುಂದೆ. ಇಷ್ಟೆಲ್ಲ ಆದಮೇಲೆ ಕೂತ್ಕೊಂಡು ಅವಳು ಕೇಳಿದ್ರು, ನಿನ್ನ ಗೋತ್ರ ಏನು, ನಿಮ್ಮ ಕುಲ ಯಾವುದು, ಜಾತಿ. ಆಗಿನ ಕಾಲದಲ್ಲಿ ಅವೆಲ್ಲ ಇತ್ತು. ಕುಲ ಗೋತ್ರ ಕೇಳಿ ಮದುವೆ ಆಗೋದು. ಇವಾಗೆಲ್ಲ ಅದೆಲ್ಲ ಕೇಳಲ್ಲ. ಕುಲ ಗೋತ್ರ ಜಾತಿ ಎಲ್ಲ ಕೇಳಬೇಕಾಗಿಲ್ಲ. ಅದು ಹೆಣ್ಣು, ಇದು ಗಂಡ ಆದರೆ ಸಾಕು. ದಾಂಪತ್ಯ ಅಭಿರುಚಿರ್ ಹೇತು ಮಾಯ ಇವ ವ್ಯವಹಾರಿಕೆ ಅಂತ. ಅದು ಗಂಡ ಆದರೆ ಸಾಕಷ್ಟೇ, ಪಶುಗಳಿದ್ದಂಗೆ. ಹಾಗಾಗಿ ಕೇಳಿದಾಗ ಮದುವೆ ಆಗಿದೆಯಾ ಅಂದರು. ಇಲ್ಲ, ನಾನು ಮದುವೆ ಆಗ್ತೀಯ ಅಂದರು. ಆದರೆ ನನ್ನೊಂದು ಷರತ್ತಿದೆ, ಅದನ್ನು ನೀವು ನಡೆಸಿಕೊಟ್ರೆ ಮದುವೆ ಆಗ್ತೀನಿ ಎಂದ್ಲು ಹೆಣ್ಣು. ಏನು ಹೇಳ್ರಿ ಎಂದ್ಲು. ಹೇಳ್ತಾಳೆ, ನಿಮ್ಮ ಆಶ್ರಮದ ಸುತ್ತು ನನ್ನನ್ನು 3 ಪ್ರದಕ್ಷಿಣೆ ಭುಜದ ಮೇಲೆ ಕೂಡಿಸಿಕೊಂಡು ನೀವು ಪ್ರದಕ್ಷಿಣೆ ಬಂದರೆ ನಿಮ್ಮನ್ನು ಮದುವೆ ಆಗ್ತೀನಿ ಎಂದ್ಲು. ಇಷ್ಟೇ ತಾನೇ, ಈಗಿನ್ನೂ 3:15. ಯಾವ ಪಕ್ಕದ ವಸಿಷ್ಠ, ವಾಮದೇವ, ವಿಶ್ವಾಮಿತ್ರ, ದೂರ್ವಾಸರು ಯಾವ ಆಶ್ರಮದವರು ಎದ್ದಿಲ್ಲ, ಕೂತ್ಕೊ ಅಂದರು. ಜೈಮಿನ್ಯಾಚಾರ್ಯ ಕೂಡಿಸ್ಕೊಂಡು ಅವಳನ್ನು 3 ಪ್ರದಕ್ಷಿಣೆ ಬಂದರು. 3ನೇ ಪ್ರದಕ್ಷಿಣೆ ಬರೋಷ್ಟೊತ್ತಿಗೆ 5:15 ಆಗೋಯ್ತು. ಕೋಳಿ ಕೂಗಿಬಿಡ್ತು. ಉಳಿದ ಆಶ್ರಮದವರೆಲ್ಲ, ಬನ್ನಿರಿ ಜೈಮಿನ್ಯಾಚಾರ್ಯ, ಏನು ಲೇಟು, ಬರಲ್ವಾ ನದಿಗೆ ಅಂತ ಕೊಡ ತಂಬಿಗೆ ನಾರ್ಮಡಿಗಳೆಲ್ಲ ಇಟ್ಕೊಂಡು ಬಂದರು. ಇವರು ಪ್ರದಕ್ಷಿಣೆ ಬರ್ತಾ ಇದ್ದಾರೆ ಆಶ್ರಮಕ್ಕೆ. ಅದನ್ನು ನೋಡಿದ್ರು. ಸ್ವಾಮಿ ಇದೇನಿದು ಅಂದರು. ಏನಿಲ್ಲ, ಮದುವೆ ಆಗಬೇಕು ಅಂತ ಅನಿಸ್ತು. ಆ ಹೆಣ್ಣು ನನ್ನನ್ನು ಹೊತ್ತುಕೊಂಡು ತಿರುಗಾಡಿದರೆ ನನಗೂ ಸ್ವಲ್ಪ ವಯಸ್ಸಿನಲ್ಲಿ ಮುದುಕನಾಗ್ತಾ ಇದ್ದೀನಿ, ಹೆಣ್ಣಿನ ಸಹವಾಸ ಇದ್ದರೆ ಜೊತೆಗಿದ್ದರೆ ಅನುಕೂಲವಾಗತ್ತೆ ಅಂತ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ಹಾಗಾದ್ರೆ ಇಳಿಸ್ರಿ ಎಂದರು. 3 ಪ್ರದಕ್ಷಿಣೆ ಆಯಿತು, ಇಳಿಸ್ತೀನಿ ಎಂದರು. ಇಳಿಸಿದರೆ ನೋಡಿದರೆ ಅದು ಹೆಣ್ಣಲ್ಲ,
ವೇದವ್ಯಾಸ ದೇವರಾಗಿದ್ರದು. ಗಡ್ಡ ಗಿಡ್ಡ ಎಲ್ಲ ಬಂದು ಹೋಗಿತ್ತು. ಜೈಮಿನ್ಯಾಚಾರ್ಯ ನೋಡಿ ಸ್ತಂಭೀಭೂತರಾಗಿಬಿಟ್ರು. ಸ್ವಾಮಿ ಇದೇನು ಅಂದರು. ಏನಲ್ಲ, ನೀನೇನು ಶ್ಲೋಕ ಬರ್ಕೊಂಡಿದ್ಯಲ್ಲ ಅದರ ಅನುಭವ ನಿಂಗೆ ಮಾಡಿಸ್ಬೇಕು ಅಂತ ಬಂದಿದ್ದೀನಿ ಅಂದರು. ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಂ ನಾಪಿಕರ್ಷತಿ. ಪಂಡಿತರಿಗೆ ಏನೂ ಮಾಡೋದಿಲ್ಲ ಇಂದ್ರಿಯಗಳು. ಆಗ ಜೈಮಿನ್ಯಾಚಾರ್ಯ ಬರೆದ್ರಂತೆ, ವಿದ್ವಾಂಸಂ ಅಪಕರ್ಷತಿ ಅಪಕರ್ಷತಿ 3 ಸರಿ ಬರೀತೀನಿ ಸ್ವಾಮಿ, 1 ಸರಿ ಇದ್ದರೂ 3 ಸರಿ ಬರೀತೀನಿ ಅಂತ. ಅದಕ್ಕೆ ಮುಂದೆ ಇದೇ ಶ್ಲೋಕದಲ್ಲಿ ಅರಣ್ಯಕಾಚಾರ್ಯರು 1-2 ಶ್ಲೋಕಗಳನ್ನು ಬರೀತಾರೆ. ಅಥಾಪಿನೋ ವಿಷಜ್ಜೇತ. ಸ್ತ್ರೀ ಸಂಪರ್ಕ ಬಹಳವಾಗಿರೋರಲ್ಲಿ, ಸ್ತ್ರೈಣರಲ್ಲಿ, ಇಂದ್ರಿಯಗಳನ್ನು ಸೋಲು ಬಿಟ್ಟವರಲ್ಲಿ ವಿಷಯೇಂದ್ರಿಯ ಸಂಯೋಗಾತ್ ಮನಕ್ಷುಭ್ಯತಿ ನಾಣ್ಯತ. ವಿಷಯಗಳ ಮತ್ತು ಇಂದ್ರಿಯಗಳ ಸಂಯೋಗದಿಂದ ಮನಸ್ಸು ಕ್ಷೋಭೆಗೊಳಗಾಗತ್ತೆ. ಸ್ತ್ರೀಯರ ಅಲಂಕಾರ, ಅವರ ದೇಹದ ಲಾವಣ್ಯ, ಅವರ ನಗುಮುಖ, ಇದನ್ನೆಲ್ಲವನ್ನು ನೋಡಿದಾಗ ಗುರುಗಳ ಮನೆಯಲ್ಲಿ ಯುವಕನಾದ ಹುಡುಗ ಇದ್ದರೆ ಆ ಯುವಕನನ್ನ ಗುರುಪತ್ನಿ ಅವಳಿಗೆ ಹುಡುಗನಿಗೆ ನೀರು ಹಾಕೋದು, ಸ್ನಾನ ಮಾಡಿಸೋದು ಮಾಡಿದರೆ, ಯುವತಿ ಆಗಿದ್ದರೆ ಗುರುಪತ್ನಿ, ಹುಡುಗ ಯುವಕನಾಗಿದ್ದರೆ ಗುರುಗಳ ಮನೆಯಲ್ಲಿ ಅವನ ಮನಸ್ಸು ಕೆಡುತ್ತೆ, ಗುರುಪತ್ನಿಯ ಮನಸ್ಸು ಕೆಡುತ್ತೆ. ಎಲ್ಲಿಯ ತನಕ ಹೋಗುತ್ತಾರೆ ಭಾಗವತದಲ್ಲಿ ಅಂದರೆ ಇಂದ್ರಿಯ ನಿಗ್ರಹದ ಬಗ್ಗೆ ಯಯಾತಿಯ ಕಥೆಯನ್ನು ಹೇಳ್ತಾರೆ. ಯಯಾತಿಗೆ ಅವರ ಮಾವ ದೇವಯಾನಿಯ ಗಂಡ ಶುಕ್ರಾಚಾರ್ಯರು ಶಾಪವನ್ನು ಕೊಡ್ತಾರೆ. ಯಾವ ಯೌವನದ ಮದದಿಂದ ನಿನಗೆ ಶರ್ಮಿಷ್ಠೆಯಲ್ಲಿ 3 ಮಕ್ಕಳಾಯಿತು, ಆ ಯೌವನ ನಿನಗಿಲ್ಲದಂತಾಗಿ ಬಿಡಲಿ, ಮುದುಕನಾಗಿ ಬಿಡು ಅಂತ ಶಾಪ ಕೊಟ್ಟುಬಿಟ್ರು. ಶುಕ್ರಾಚಾರ್ಯರ ಮಗಳು ದೇವಯಾನಿ ಹೋಗಿ ಹೇಳಿದ್ಲು, ಅಪ್ಪ ಇದೇನಿಂತ ಅಳಿಯನನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹಿಂಗೆ ಶಾಪ ಕೊಡ್ತಾರಾ? ಮತ್ತು ನೀನು ಬಾರಿಗೆ ಬಂದು ನನ್ನ ಗಂಡ ಹಾಗೆ ಮಾಡ್ದ, ನನ್ನ ಗಂಡ ಹೀಗೆ ಮಾಡ್ದ ಅಂತ ನೀನು ಹೇಳ್ತಾ ಇದ್ರೆ ನಾನೇನು ಮಾಡ್ಲಮ್ಮ ಅಂದರು. ಬೇಡ, ಗಂಡ ಮುದುಕನಾದರೆ ಹೆಂಡತಿಗೆ ಆಪತ್ತು. ಕಫ ಹಿಡ್ಕೊಂಡ್ಬಿಟ್ಟಿದೆ, ಕೆಮ್ಮು ಹಿಡ್ಕೊಂಡ್ಬಿಟ್ಟಿದೆ, ಬೆನ್ಗುದ್ದು ಅಂತಾನೆ, ಬೆನ್ಕೇರಿ ಇಂತಾನೆ, ಬಿಸಿನೀರು ಕಾಯಿಸ್ಕೊಡು ಅಂತಾನೆ, ತುಂಬ ತಾಪತ್ರಯ ಆಗತ್ತೆ. ಆದ್ದರಿಂದ ಗಂಡ ಮುದುಕನಾಗೋದು ಬೇಡ, ನನ್ನ ಗಂಡ ಯುವಕನಾಗಲಿ, ಅದು ಸಾಧ್ಯ ಇಲ್ಲಮ್ಮ. ಏನಾರು ಪ್ರಯತ್ನ ಮಾಡ್ರಿ. ಏನಿಲ್ಲ, ನಿನ್ನ ಗಂಡನ ಮುಪ್ಪನ್ನು ಯಾರು ತಗೊಳ್ಳೋರಿದ್ರೆ ಅವರ ಯೌವನವನ್ನು ವಾಪಸ್ ಕೊಡಬಹುದು. ಯಾತಿರಾಜನಿಗೆ ಬಂದು ಹೇಳ್ತಾಳೆ ದೇವಯಾನಿ, ಕೇಳು, ನಿನಗೆ 5 ಜನ ಮಕ್ಕಳಿದ್ದಾರಲ್ಲ, ಯಾರನ್ನಾದರೂ ಕೇಳು, ಯಾರಾದರೂ ಮುಪ್ಪು ತಗೊಂಡು ಯೌವನ ಕೊಟ್ಟಾರು. ದೊಡ್ಡ ಮಗನನ್ನು ಕೇಳ್ದ, ಬೈದು ಬಿಟ್ಟ, ನಿಂಗೆ ನಾಚಿಕೆ ಆಗಲ್ವಾ? 5 ಮಕ್ಕಳಾಗಿದ್ದಾರೆ, 2 ಹೆಂಡಂದ್ರು, ನಿನಗಿನ್ನು ಸಾಂಸಾರಿಕ ವಿಷಯದಲ್ಲಿ ವೈರಾಗ್ಯ ಬರಲಿಲ್ಲವೇ ನಿನಗೆ ಅಂತ ಬೈದು ಬಿಟ್ಟ. ಎಲ್ಲ ಮಕ್ಕಳು ಮುಗಿದೋಯ್ತು. ಕೊನೆಗೆ ಪುರುವಿಗೆ ಕೊಟ್ಟ. ಅಪ್ಪ ಯುವಕ, ಮಗ ಮುದುಕ ಆಗಿಬಿಟ್ಟ. 1000 ವರ್ಷ ದೇವಯಾನಿ ಶರ್ಮಿಷ್ಠೆಯರಲ್ಲಿ ಸುಖೋಪಭೋಗವನ್ನು ಪಟ್ಟ. ಕೊನೆಗೆ ಒಂದು ದಿವಸ ಮಗ ಏಳ್ಲಿಕ್ಕಾಗ್ತಾ ಇಲ್ಲ, ಕೂಡ್ಲಿಕ್ಕಾಗ್ತಾ ಇಲ್ಲ, ತನ್ನ ಕೊನೆಯ ಮಗ ಬೇರೆ. ಪೂರು ಬಹಳ ದುಃಖ ಪಡ್ತಾ ಇದ್ದನ್ನು ನೋಡಿದ. ಛೇ ಇದೇ ನನಗೆ ಇನ್ನೂ ವೈರಾಗ್ಯ ಬರಲಿಲ್ವಲ್ಲ ಅಂತ ಆಲೋಚನೆ ಮಾಡ್ಕೊಂಡು ಏನು ಮಾಡಿದ್ದಾನೆ, ಮಗನನ್ನು ಕರೆದ. ಏನು ನೋಡ್ರಿ, ಅವ್ರಿಗೆಲ್ಲ ಎಷ್ಟು ಸಾಮರ್ಥ್ಯ ಇತ್ತು. ಯೌವನದ ಬದಲಾವಣೆ, ಆಯುಷ್ಯದ ಬದಲಾವಣೆ. ಅಯ್ಯೋ, ಗರ್ಭದಲ್ಲಿದ್ದ ಮಗುವನ್ನು, ಹೆಂಡತಿಗೆ ಆಗಬೇಕಾದ ಮಗುವನ್ನು ಸೊಸೆಗಾಗುವಂತೆ ಮಾಡೋಣ. ಅಯ್ಯೋ, ನಮ್ಮ ಪುರಾಣದವರಿಗಿಷ್ಟ ಇದ್ದ ವಿಜ್ಞಾನ, ಮಾಡಿಫೈಡು ಅವರ ಟೆಕ್ನಾಲಜಿ ಇವತ್ತು ಯಾರಿಗೆ ಬರಲಿಕ್ಕೆ ಸಾಧ್ಯ ಇದೆ? ಇದನ್ನು ಓದಿ ಆದರೂ ನಾವು ಬಹಳ ದೊಡ್ಡವರು ಅನ್ನೋ ಜ್ಞಾನವನ್ನಾದರೂ ಪಡ್ಕೋಬೇಕು. ಕೊನೆಗೆ ಯಯಾತಿ ರಾಜ ಮಗನ ಯೌವನವನ್ನು ಮಗನಿಗೆ ಕೊಟ್ಟು ಮುಪ್ಪನ್ನು ತಾನು ತಗೊಂಡು ಒಂದು ಮಾತಂತಾನೆ, ಒಂದು ಬಹಳ ದೊಡ್ಡ ಮಾತಂತಾನೆ. ಸ್ತ್ರೀ ಅಂದರೆ ಅದು ಬೆಂಕಿಗೆ ಸಮಾನ, ಗಂಡಸು ಅನ್ನೋನು ತುಪ್ಪದ ಗಡಿಗೆಗೆ ಸಮಾನ. ತುಪ್ಪವನ್ನು ಬೆಂಕಿಯ ಬಳಿಯಲ್ಲಿಟ್ಟರೆ ಅದು ಕರಗೇ ಹೋಗಿಬಿಡುತ್ತೆ. ನನ್ವಗ್ನಿ ಪ್ರಮದ ನಾಮ ಘೃತಕುಂಭ ಪುಮಾನ್ಯತಃ ಸುತಾಮಪಿ ರಹೋ ಜಹ್ಯಾತ್ ಅನ್ಯದ ಯಾವದರ್ಥಕೃತ್. ಭಾಗವತ ಬಹಳ ಮಾತನ್ನತ್ತೆ. ಮಗನ ಜೊತೆಗೆ, ಯೌವನ ಬಂದ ಮಗನ ಜೊತೆಗೆ ತಾಯಿ ಮಲಗಬಾರದಂತೆ ಒಂದೇ ಹಾಸಿಗೆಯಲ್ಲಿ. ಮಗ ತಾಯಿ ಹಂಗೆ ಅನಬೇಡ್ರಿ. ಟಿ ವಿಲಿ ನೋಡ್ತಾ ಇರ್ತೀವಿ ಇವತ್ತು, ಎಂಥೆಂಥ ಮಕ್ಕಳು, ಎಂಥೆಂಥ ತಾಯಿ, ಎಂಥೆಂಥ ಗಂಡಂದರು, ಎಂಥೆಂಥ ಭಾವಮೈದಂದರು, ಏನೆಲ್ಲ ಆಗ್ತಾ ಇರುತ್ತೆ ಅನ್ನೋದನ್ನು. ತುಪ್ಪದ ಬಳಿಯಲ್ಲಿ ಬೆಂಕಿ, ಆ ಬೆಂಕಿಯ ಬಳಿಯಲ್ಲಿ ತುಪ್ಪದ ಕೊಡವನ್ನಿಟ್ಟರೆ ಹೇಗೆ ಕರಗಿ ಹೋಗಿಬಿಡುತ್ತೋ ಪುರುಷ ಹಾಳಾಗಿ ಬಿಡ್ತಾನೆ. ಆದ್ದರಿಂದ ಸುತಾಮಪಿ, ಮಗಳ ಜೊತೆಗೆ ತಂದೆಯೂ ಒಂದೇ ಆಸನದಲ್ಲಿ ಮಲಗಬಾರದು, ಒಂದೇ ಜೊತೆಯಲ್ಲಿ ಕೂತ್ಕೋಬಾರದು. ಅದಕ್ಕೆ ಮಗ ಯುವಕನಾಗಿದ್ದರೆ, ಸೊಸೆ ಯುವಕಳಾಗಿದ್ದರೆ, ಇವತ್ತೆಲ್ಲ ಇಲ್ಲವೇ ಇಲ್ಲ. ಮದುವೆಯಲ್ಲಿ ಹುಡುಗಿಗೆ 24 ವರ್ಷ ಕರ್ಕೊಂಬಂದು ಪುರೋಹಿತರು ಮಾವನ ತೊಡೆ ಮೇಲೆ ಕೂಡಿಸ್ತಾರೆ. ಅದು ಎಡಗಡೆ ತೊಡೆ ಮೇಲೆ, ಪುರೋಹಿತರಿಗೂ ಗೊತ್ತಿಲ್ಲ,
ಇವ್ರಿಗೂ ಗೊತ್ತಿಲ್ಲ ಯಾವ ತೊಡೆಯ ಮೇಲೆ ಯಾರು ಕೂತ್ಕೋಬೇಕು ಅಂತ. ಬಲ ತೊಡೆಯ ಮೇಲೆ ಸೊಸೆ, ಅದೇನಾರ ಬಾಲ್ಯ ವಿವಾಹವಾಗಿದ್ದರೆ, ಸಣ್ಣ ವಯಸ್ಸಾಗಿದ್ದರೆ ಕೂಡಿಸಬೇಕು. ಯುವಕನಾದ ಮಾವ ಇವಳನ್ನು ಕೂಡಿಸೋಣ, ಮಾವನ ಹಿಂದೆ ಸೊಸೆ ಕೂತ್ಕೊಂಡು ಮಾವನ ಸೊಂಟಕ್ಕೆ ಕೈ ಹಾಕಿ ಗಾಡೀಲಿ ಹೋಗ್ತಾ ಇರೋಣ. ಏನಿವೆಲ್ಲ ಮೂರ್ಖತನದ ಪರಮಾವಧಿ. ಅದಕ್ಕೆ ಯಯಾತಿರಾಜ ಅಂತಾನೆ, ಮಾತ್ರ ಸ್ವಸ್ರಾ ದುಹಿತ್ರಾವಾ ನ ಚೈಕಾಸನಗೋ ಭವೇತ್ ಬಲವಾನಿಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ. ಆದ್ದರಿಂದ ತಾಯಿಯ ಜೊತೆಗೆ, ಮಗಳ ಜೊತೆಗೆ, ಸೊಸೆಯ ಜೊತೆಗೆ ಮಗ ತಂದೆ ಒಂದೇ ಆಸನದಲ್ಲಿ ಕೂತ್ಕೋಬಾರ್ದಂತೆ, ಒಂದೇ ಫರ್ನಿಚರಲ್ಲಿ. ಈ ತುದಿಯಲ್ಲಿ ತಂದೆ, ಆ ತುದಿಯಲ್ಲೂ ಮಗಳು ಕೂತ್ಕೋಬಾರ್ದಂತೆ. ಗಾಳಿ ಬೀಸಿದರೂ ಮನಸ್ಸು ಕೆಟ್ಟು ಬಿಡುತ್ತಂತೆ. ಎಂಥದ್ದು ಇಂದ್ರಿಯಗಳು, ಕೆಟ್ಟದಾದ ಇಂದ್ರಿಯಗಳು ನಮ್ಮನ್ನು ಹಾಳು ಮಾಡಿಬಿಡ್ತಾವೆ. ಹಾಗೆ ಸಮಾಗಮ ನಮಗಾಗಬೇಕು ಅಂತಲೇ ಇದ್ದರೆ ಸಜ್ಜನರ ಸಂಘವನ್ನು ಮಾಡಬೇಕು. ಈ ಮನಸ್ಸನ್ನು ಬಲಾತ್ಕಾರವಾಗಿ ಪರಮಾತ್ಮನ ಪಾದಾರವಿಂದಗಳಲ್ಲಿ ಇಡಬೇಕು ಇಂದ್ರಿಯಗಳನ್ನು. ಇಲ್ಲದಿದ್ದರೆ ಇಂದ್ರಿಯಗಳು ನಮ್ಮನ್ನು ಹಾಳು ಮಾಡಿಬಿಡುತ್ತೆ. ಇಂದ್ರಿಯಾಣಿ ಪ್ರಮಾಥೀನಿ. ಅದಕ್ಕೋಸ್ಕರವಾಗಿ ಗೋಪಾಲದಾಸರಂತಾರೆ, ಇಂದ್ರಿಯಗಳ ನಿತ್ಯ ಅದಕ್ಕೆ ವಿಷಯಗಳ ನಿತ್ಯ, ಇಂದ್ರಿಯಗಳ ನಿತ್ಯ ಅದಕ್ಕೆ ವಿಷಯಗಳ ನಿತ್ಯ, ಒಂದಕ್ಕಾಗುವ ಕೆಲಸ ಮತ್ತೊಂದಕ್ಕಾಯಿತು. ಮದುವೆಗಾಗಿ ಮಾಡಿದ, ಮದುವೆಗೋಸ್ಕರವಾಗಿ ತಂದ ಸಾಮಾನು ವಧೆಯ ನಂತರ ಉತ್ತರ ಕ್ರಿಯೆಗಾದಂತೆ. ಮದುವೆಗೂ ಅಷ್ಟೇ ಸಾಮಾನು ತರ್ತೀವಿ, ಸತ್ರು ಅಷ್ಟೇ ಸಾಮಾನು ತರ್ತೀವಲ್ವ. ಮದುವೆನಲ್ಲೂ ಶಯ್ಯಾದಾನ, ಸತ್ರು ಶಯ್ಯಾದಾನ. ಮದುವೆನಲ್ಲೂ ಬೆಳ್ಳಿದಾನ, ಸತ್ರು ಬೆಳ್ಳಿದಾನ. ಮದುವೆನಲ್ಲೂ ಬೆಳ್ಳಿದಾನ, ಇಷ್ಟೇ ವ್ಯತ್ಯಾಸ. ಮದುವೆಯಲ್ಲಿ ಒಬ್ಬನಿಗೆ ಕೊಡ್ತೀವಿ, ಸತ್ರೆ ಬಹಳ ಜನ ಕೊಡ್ತೀವಿ. ವಧೆಯ ನಂತರ ಉತ್ತರ ಕ್ರಿಯೆಗಾದಂತೆ. ಸ್ವಾಮಿ, ಇಂದ್ರಿಯಗಳನ್ನು ಯಾತಕ್ಕಾಗಿ ಕೊಟ್ಟಿ ನೀನು? ದೇವರ ವಿಷಯ ಚಿಂತನೆ ಮಾಡಲಿ ಅಂತ. ಆದರೆ ಆ ವಿಷಯಗಳು ಬರೀ ದೇವರನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ತಾ ಇದೆ. ಒಳಗಿದ್ದ ದೇವರನ್ನು ನೋಡ್ತಾ ಇಲ್ಲ, ಹೊರಗಿರುವ ಅದೇನಾಗ್ತಾ ಇದೆ, ಬಹಿರಿಂದ್ರಿಯಾನೆ ಹೊರಗಡೆ ಹೋಗ್ತಾ ಇದೆ, ದೇವರನ್ನು ನೋಡ್ತಿಲ್ಲ. ಒಳಗಿದ್ದ ತಾನ್ಯಾರು ತನ್ನದೇನು ಎಂಬುದನ್ನು ನೋಡ್ತಾ ಇಲ್ಲ ಇಂದ್ರಿಯಗಳು. ಈ ಇಂದ್ರಿಯಗಳ ನಿಗ್ರಹವನ್ನು ಬಹಳ ಮಾಡೋದು ಕಷ್ಟ. ಅದಕ್ಕೆ ಕೃಷ್ಣನಿಗೆ ಹೇಳ್ತಾನೆ ಅರ್ಜುನ, ಸ್ವಾಮಿ ಕಷ್ಟ, ವಾಯೋರಿವ ಸುದುಷ್ಕರಂ. ಗಾಳಿಯನ್ನು ಬಂಧನ ಮಾಡೋದು ಎಷ್ಟು ಕಷ್ಟವೋ, ಗಾಳಿಗೆ ಸಿಕ್ಕ ತರಗೆಲೆಯಂತೆ ಈ ಮನಸ್ಸು ಕಂಡ ಕಡೆಗೆ ಹೋಗುತ್ತೆ, ಕಂಡ ಕಡೆಗೆ ಅಂಡಲಿಯತ್ತೆ, ಮತ್ತೆ ಬರೋದೇ ಇಲ್ಲ ನಮ್ಮ ಹತ್ರಕ್ಕೆ. ಇಂಥ ದುಷ್ಟ ಇಂದ್ರಿಯಗಳನ್ನು ಇಟ್ಟುಕೊಂಡು ಸಾಧನೆ ಮಾಡುವುದು ಹೇಗೆ? ಸಾಧ್ಯವಾ ಸ್ವಾಮಿ? ಸಾಧ್ಯವಿಲ್ಲ ಅಂದ ಅರ್ಜುನ. ಕೃಷ್ಣ ಅಂತಾನೆ, ಅಸಂಶಯಂ ಮಹಾಭಾಗೋ. ಖಂಡಿತ ಹೌದು, ಇಂದ್ರಿಯ ನಿಗ್ರಹ ಮಾಡೋದು ಬಹಳ ಕಷ್ಟ. ಉಪನ್ಯಾಸ ಚೆನ್ನಾಗಿ ಹೇಳ್ಬೋದ್ರಿ, ಕೇಳಿದವರಿಗೆಲ್ಲ ಅನಿಸ್ಬೋದು, ಏನು ಇಂದ್ರಿಯ ನಿಗ್ರಹ ಮಾಡಿ ಅನುಭವ ಪಟ್ಟವರಂತೆ ಉಪನ್ಯಾಸ ಹೇಳ್ತಾ ಇದ್ದಾರೆ ಅಂತ ಫೆಲ್ಟಾಗಿ ಬಿಡ್ತೀವಿ. ಚಾತುರ್ಮಾಸ್ಯ ವ್ರತ ಮಾಡ್ತಾ ಎದುರುಗಡೆ ಕೂತ ಮಕ್ಕಳಿಗೆ ಒಂದು ಉಪ್ಪಿನಕಾಯಿ ಹೊಳಾಕಿದ್ರೆ ಸಾಕು, ಹಬ್ಬ 15 ದಿವಸ ಮುಗೀತು ಈ ಚಾತುರ್ಮಾಸ್ಯ, ಇನ್ನು 15 ದಿವಸ ಕಳೆದ್ರೆ ಆಯಿತು, ನಾವು ಉಪ್ಪಿನಕಾಯಿ ತಿಂತೀವಿ ಅಂತಾನೆ ನಾಲಿಗೆನ. ಬಾಳಿಗೆಯಲ್ಲಿ ನೀರು ಬಂದ್ಬಿಡುತ್ತೆ. ಭಾಳ ಕಂಟ್ರೋಲ್ ಕಷ್ಟ. ಡೈಲಿ ಕೊಂಡೋನ್ ಮಾಡ್ತಾನೆ, ಇನ್ನು 12 ದಿವಸ, ಇನ್ನು 10 ದಿವಸ, ಇನ್ನು 11 ದಿವಸ ಅಂತ. ಎಲ್ಲ ಕಡೆಯಲ್ಲೂ ಹೀಗೆ ಇಂದ್ರಿಯಗಳೆಲ್ಲವೂ ಕೂಡ ಬಹಳ ಕೆಟ್ಟದ್ದು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಂದ್ರಿಯ ನಿಗ್ರಹ ಮಾಡಲಿಕ್ಕೆ 2 ಬೇಕು ಅರ್ಜುನ. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ಪರಮಾತ್ಮನ ವಿಷಯಗಳ ಕಡೆಗೆ ಅಭ್ಯಾಸ, ಈ ದೇಹದ ಬಯಕೆಗಳನ್ನು ಬಿಡುವುದರ ಕಡೆಗೆ ವೈರಾಗ್ಯ. ಅಷ್ಟು ಬೇಗ ಬಿಡೋದಿಲ್ಲ. ಅದಕ್ಕೆ ದೊಡ್ಡವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಸಂಸಾರೇ ಕ್ಷಯ ಸಾಗರೇ ಪ್ರಕೃತಿತೋ ಗಾಧೆ ಸದಾ ದುಸ್ತರೇ. ದೊಡ್ಡವರ ಹತ್ರ ಕೇಳ್ಕೋತಾವೆ, ಸ್ವಾಮಿ ಇಂದ್ರಿಯ ನಿಗ್ರಹ ಮಾಡಲಿಕ್ಕೆ ಆಗೋದಿಲ್ಲ. ಮುಂದೆ ಅರಣ್ಯಕಾಚಾರ್ಯ ಹೇಳ್ತಾರೆ, ಪ್ರಹ್ಲಾದರಾಜರು ದೇವರ ಬಳಿಯಲ್ಲಿ ಸ್ತೋತ್ರ ಮಾಡ್ತಾರೆ, ಎಲ್ಲರೂ ಕೇಳಿದ್ದು ಇಂದ್ರಿಯ ನಿಗ್ರಹವನ್ನು ಕೊಡು ಸ್ವಾಮಿ. ಇಂದ್ರಿಯ ನಿಗ್ರಹ ಮಾಡಲಿಕ್ಕಾಗ್ತಾ ಇಲ್ಲ, ನಮ್ಮನ್ನು ಹಾಳು ಮಾಡ್ತಾ ಇವೆ. ಅದು ಎಲ್ಲರಿಗೂ ಗೊತ್ತಾಗೋದೇ ಇಲ್ಲ. ಇಂದ್ರಿಯ ನಮ್ಮನ್ನು ಹಾಳು ಮಾಡ್ತಾ ಇದೆ ಅಂತ ಗೊತ್ತಾಗುವುದೇ ಬಹಳ ದುರ್ಲಭ. ಎಲ್ಲರಿಗೂ ಗೊತ್ತಾಗಲ್ಲ. ನಿಜ, ಇದು ಹೀಗೆ ಹೋಗಬೇಕು ಅಂತಲೇ ತಿಳಿದಿರ್ತಾರೆ. ಆದ್ದರಿಂದ ಇದು ಕೂಡ ಸತ್ಸಮಾಗಮೇನ ಇದಂ ಭವೇದಿತಿ. ಆದ್ದರಿಂದ ಇಂಥ ಇಂದ್ರಿಯಗಳನ್ನು ನಾವು ಮೊದಲೇ ನಿಗ್ರಹ ಮಾಡದೆ ಅವುಗಳನ್ನು ಹಾಗೇ ಬಿಡ್ತಾ ಹೋಗ್ಬಿಟ್ರೆ, ಇವತ್ತೆಲ್ಲ ಒಂದು ಹೊಸ ವಾದ ಇದೆ, ಸಣ್ಣ ವಯಸ್ಸಿನಿಂದ ಏಕಾದಶಿ ಮಾಡು ಅಂತ ಹೇಳಬಾರ್ದು, ಜುಟ್ಟು ಬಿಡು ಅಂತ ಹೇಳಬಾರ್ದು ಮಕ್ಕಳಿಗೆ,
ಮುದ್ರೆ ಗೋಪಿ ಚಂದನ ಹಚ್ಕೋಬೇಕು ಅಂತ ಹೇಳಬಾರ್ದು. ಹೊರಗಡೆ ತಿನ್ನಬೇಡ, ಈರುಳ್ಳಿ ತಿನ್ನಬೇಡ, ಬೆಳ್ಳುಳ್ಳಿ ತಿನ್ನಬೇಡ, ಅವ್ರ ಜೊತೆಗೆ ಹೋಗಬೇಡ, ಇವ್ರ ಜೊತೆಗೆ ಹೋಗಬೇಡ ಅಂತ ಕಂಟ್ರೋಲ್ ಮಾಡಬಾರ್ದ್ರಿ. ಮುಂದೆ ಆ ಮಕ್ಕಳಿಗೆ ಇವೆಲ್ಲ ಬಗ್ಗೆ ಗೊತ್ತಾಗತ್ತೆ. ಆ ಮಕ್ಕಳೇ ಮುಂದೆ ತಿದ್ದುಕೊಂಡ್ಬಿಡ್ತಾರೆ, ಆ ಮಕ್ಕಳೇ ತಿದ್ದುಕೊಂಡು ಬರ್ತಾರೆ ಅಂತ. ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ, ಕಂಸನ ಮಾತನ್ನು ತಂದು ಅರಣ್ಯಕಾಚಾರ್ಯ ಹೇಳ್ತಾರೆ. ಯಥಾ ಮಯೋಂಗೆ ಸಮುಪೇಕ್ಷಿತೋ ನೃಭಿಃ ನ ಶಕ್ಯತೆ ರೂಢಪದಶ್ಚಿಕಿತ್ಸಿತುಂ ಯಥೇಂದ್ರಿಯ ಗ್ರಾಮ ಉಪೇಕ್ಷಿತಸ್ತದಾ ರಿಪುರ್ಮಹಾನ್ ಲಬ್ಧಬಲೋ ನ ಚಾಲ್ಯತೆ. ಶತ್ರು ಸಣ್ಣವನು ಅಂತ ಬಿಡ್ತಾ ಹೋದರೆ ದಿನದಿನಕ್ಕೆ ಬೆಳೆಯುತ್ತಾನೆ ಶತ್ರು. ಕೃಷ್ಣನ ಬಗ್ಗೆ ಹೇಳಿದ ಮಾತಿದು ಕಂಸ. ಇನ್ನೂ ಕೃಷ್ಣ ಪುಟ್ಟ ಹುಡುಗ ಅಂತ ಬಿಡ್ತಾ ಹೋದರೆ ಲಬ್ಧಬಲ, ಬಲ ಬೆಳೆಸ್ಕೊಂಡ್ಬಿಡ್ತಾವೆ, ಇಂದ್ರಿಯಗಳು ತಳ ಊರಿ ಬಿಡ್ತಾವೆ. ಎಷ್ಟು ಸಣ್ಣ ವಯಸ್ಸಿನಿಂದ ಸತ್ಕರ್ಮಾನುಷ್ಠಾನವನ್ನು ಮಾಡಿಸಿದರೆ ಮಕ್ಕಳು, ನಮ್ಮ ಇಂದ್ರಿಯಗಳು ಮನಸ್ಸಿಗೆ ಕಂಟ್ರೋಲಿಗೆ ಸಿಗಲ್ಲ. ಇನ್ನು ಸ್ವೇಚ್ಛಾ ಪ್ರವೃತ್ತಿಯನ್ನು ಮಾಡಿಬಿಟ್ರೆ ಅದು ಹೇಗೆ ನಮ್ಮ ಕಂಟ್ರೋಲಿಗೆ ಸಿಗೋದಿಲ್ಲ. ಅದಕ್ಕೆ ಅಂತಾನೆ ರಿಪುರ್ಮಹಾನ್ ಲಬ್ಧಬಲೋ ನ ಚಾಲ್ಯತೆ. ಶತ್ರುವಿಗೆ ಬಲ ಬಂದು ಬಿಡ್ತು ಅಂದರೆ, ಹೊಸ ಉದಾಹರಣೆ ಇದು, ಹಳೆ ಉದಾಹರಣೆ. ಶುಗರ್ ಇದ್ದವರಿಗೆ ಗ್ಯಾಂಗ್ರಿನ್ ಬಂದರೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಏನಾಗತ್ತೆ ಹೇಳ್ರಿ? ಕೊನೆ ಒಂದು ಬೆರಳಿಗೆ ಬಂದಿದ್ದು 5 ಬೆರಳಿಗೆ ಬರುತ್ತೆ, 5 ಬೆರಳಿಗೆ ಬಂದಿದ್ದು ಮಂಡಿಗೆ ತಾನು ಹಿಮ್ಮಡಿಗೆ ಬರುತ್ತೆ, ಹಿಮ್ಮಡಿಯಿಂದ ಮೀನುಖಂಡಕ್ಕೆ ಬರುತ್ತೆ, ಮೀನುಖಂಡದಿಂದ ಮಂಡಿಗೆ ಬರುತ್ತೆ, ಮಂಡಿಯಿಂದ ತೊಡೆಗೆ ಬರುತ್ತೆ, ತೊಡೆಯಿಂದ ಬಾಡಿ ಫುಲ್ ಇನ್ಫೆಕ್ಷನ್ ಆಗಿ ಗ್ಯಾಂಗ್ರಿನಿಂದಲೇ ಸಾಯಬೇಕಾಗಿ ಬರುತ್ತೆ. ಅದಕ್ಕೇನು ಮಾಡ್ತಾರೆ ಡಾಕ್ಟ್ರು? ಆ ಅಂಗವನ್ನೇ ಕಟ್ ಮಾಡಿಬಿಡ್ತಾರೆ. ಯಾವುದು? ಒಂದು ಕಾಲಿಗೆ ಬಂದು ಇನ್ಸುಲಿನ್ನು ನಿಮಗೆ ಕೊಟ್ಟರೂ ಕಂಟ್ರೋಲ್ ಆಗದೆ ಅದು ಬೆಳೀತಾ ಇದೆ ಗ್ಯಾಂಗ್ರಿನ್ ಒಂದು ಕೂಡ ಏನು ಮಾಡ್ತಾರೆ? ಅದನ್ನೇ ಕಟ್ ಮಾಡಿಬಿಡ್ತಾರೆ. ಅದಕ್ಕೆ ಅಂತಾನೆ ಯಥಾ ಮಯೋಂಗೆ ಸಮುಪೇಕ್ಷಿತೋ ನೃಭಿಃ. ಶರೀರದಲ್ಲಿ ರೋಗ ದೃಢವಾಗಿ ಬಂದುಬಿಡ್ತು ಅಂತ ಅಂದದ್ದನ್ನು ಅದನ್ನು ನಾವು ಬೇರೂರಿ ನಿಂತು ಬಿಡುತ್ತೆ. ಆ ಬೇರೂರಿ ನಿಂತು ಬಿಟ್ರೆ ಅಂಥ ರೋಗಕ್ಕೆ ಚಿಕಿತ್ಸೆ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಶತ್ರುವನ್ನು ಉಪೇಕ್ಷೆ ಮಾಡಬಾರ್ದು. ಈ ಇಂದ್ರಿಯಗಳು ಎಂಬತಕ್ಕಂಥದ್ದು ನಮಗೆ ಶತ್ರುಗಳು ತಿಳ್ಕೋಬೇಕಂತ ನೋಡ್ರಿ, ನಮ್ಗೆ ಗೊತ್ತೇ ಇಲ್ಲ. ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಮೂಗು, ನಮ್ಮ ಕೈಕಾಲುಗಳು, ಶಬ್ದಸ್ಪರ್ಶ ಮಾತ್ರ, ತನ್ಮಾತ್ರಗಳು ಇವೆಲ್ಲ ನಮಗೆ ಬಹಳ ಒಳ್ಳೇದು ಮಾಡ್ತಾ ಇದೆ ಅಂತ ತಿಳ್ಕೊಂಡಿದ್ದೇವೆ. ಅದಕ್ಕೆ ಗೋಪಾಲದಾಸರಂತಾರೆ, ಹೈವದನರಂತಾರೆ, ಯಾವ ರೋಗವು ಇನಗೆ ಈ ದೇವಧನ್ವಂತ್ರಿಯೇ ಸಾವಧಾನದಿಯನ್ನ ಕೈ ಪಿಡಿದು ಹೇಳೋ. ಕಿವಿಗಳು ನಿನ್ನ ಕಥೆಗಳ ಕೇಳಲೊಲ್ಲವೋ, ಕಣ್ಣುಗಳಿಗೆ ನಿನ್ನ ಮೂರ್ತಿ ಕಾಣಲೊಲ್ಲದೋ, ನಾಲಿಗೆಗೆ ನಿನ್ನ ಪ್ರಸಾದ ರುಚಿಸದೋ, ತೀರ್ಥಯಾತ್ರೆಗೆನ್ನ ಕಾಲುಗಳು ಏಳವೋ. ಯಾವ ರೋಗವು ಎನಗೆ ದೇವಧನ್ವಂತ್ರಿಯೇ ಸಾವಧಾನದಿ ನೋಡು. ಸಾವಧಾನವಾಗಿ ನೋಡು ಸ್ವಾಮಿ, ನನಗೇನು ರೋಗ ಬಂದಿದೆ? ದೇವರ ಬಳಿಯಲ್ಲಿ ಕೇಳಬೇಕಂತೆ, ಇಂಥ ರೋಗ ನಮಗೆ ಬಂದು ಹೋಗಿದೆ. ಅದಕ್ಕೆ ಶ್ರವಣಾಯ ಸತ್ಕಥಾಯ ನಯತೆ ತೇ ತವ ಪುಣ್ಯಕೀರ್ತನಸ್ಯ ಅಭಿತು ವ್ಯಭಿಚಾರಿ ಲೋಕವಾರ್ತಾಂ ಶ್ರವಣಾಯೈವ ಮಹಾದರಂ ಪ್ರಯಾತಃ. ಅನಿರುದ್ಧನ ಸೇವೆಗೆ ವಿಜ್ಞಾತಂದೊಡ್ಡುತ್ತಾ ನಿದ್ರೆ ಬಂತಿದ್ದಕ್ಕೋ. ಮಧ್ಯಾಹ್ನ 4 ಗಂಟೆ ತನಕ ನಿದ್ದೆ ಮಾಡಿರಲಿ, ಸಾಯಂಕಾಲ ಮದ್ದು ಸಂಘಕ್ಕೆ ಬಂದು ಉಪನ್ಯಾಸ ಕೂತ್ಕೊಂಡ ತಕ್ಷಣ ಅದು ಆ ಗೋಡೆ ಸಿಕ್ಕಿಬಿಡ್ತು ಅಂದರೆ ಏನು ಆನಂದವಾಗಿ ನಿದ್ದೆ ಬರುತ್ತೆ ಗೊತ್ತಾ? ಏನು ಉಪನ್ಯಾಸ ಆಚಾರ್ಯ, ನೆಮ್ಮದಿಯಾಗಿತ್ತು. ಏನಾರು ಕೇಳಿದ್ದು ಎಲ್ಲ ಅರಗೋಗ್ಬಿಟ್ಟಿದೆ ಆಚಾರ್ಯ, ಜೀರ್ಣ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇಡೀ ರಾತ್ರಿ ರಾಮಾಯಣವನ್ನು ಕೇಳಿದ್ರಂತಿಬ್ಬರು, ಬೆಳಗಾಗಿದ್ದು ಕೇಳಿದ್ರಂತೆ ರಾಮಾಯಣ ಹೇಗಿತ್ತು ಅಂತ. ಒಬ್ಬ ಹೇಳದ, ಅದೇನು ಮಾರಾಯ ಹೆಣಬಾರ, ಎಂಥ ರಾಮಾಯಣ ಅಂದ. ಕಾರಣ ಏನಂದ್ರೆ ಅವನ ಮೇಲೆ ಇನ್ನೊಬ್ಬ ಮಲ್ಕೊಂಡ್ಬಿಟ್ಟಿದ್ದ, ಅವನ ಮೇಲೊಬ್ಬ ಮಲ್ಕೊಂಡ್ಬಿಟ್ಟಿದ್ದ. ಇವನು ಮಲಗಿಸ್ಕೊಂಡವನಿಗೆ ಅವನು ಹೆಣಭಾರವಾಗಿ ಕಂಡ ರಾಮಾಯಣ ಭಾರ ಅಂತಿಕೊಂಡ್ಬಿಟ್ಟ. ಇವನಿಗೆ ಮಲಕೊಂಡವನಿಗೂ ಒಳ್ಳೆ ನಿದ್ದೆ, ಒಳ್ಳೆ ಹಾರ್ಮೋನಿಯಂ ಶಬ್ದ, ತಬಲ, ಹರಿಕಥೆ ಮಾಡೋ ದಾಸರದು ಒಳ್ಳೊಳ್ಳೆ ರಾಗಗಳು, ಒಳ್ಳೆ ಕಂಬಳಿ ತಂದೇ ಬಿಟ್ಟಿರ್ತಾರೆ ರಾತ್ರಿ ಹರಿಕಥೆಗೆ ಅವಾಗೆಲ್ಲ. ಆದ್ದರಿಂದ ಶುರು ಮಾಡೋದೇ 10 ಗಂಟೆಗೆ ನಿದ್ರೆ ಪ್ರಾರಂಭದ ಹೊತ್ತಿಗೆ. ಇನ್ನೊಬ್ಬನ ಕೇಳಿದ್ರು, ಮೇಲೆ ಮಲ್ಕೊಂಡಿದ್ರಲ್ಲ, ಅವನು ಕೇಳಿದ್ರು, ಏನೋ ರಾಮಾಯಣ ಹೆಂಗಿತ್ತು ಅಂತ. ಏನು ಮೆತ್ತಿಗೆ ಸುಖವಾಗಿತ್ತು ಗೊತ್ತಾ ಅಂತ. ಅವನು ಇವನ ಮೇಲೆ ಮಲ್ಕೊಂಡ್ಬಿಟ್ಟಿದ್ದ. ಇದು ನಮ್ಮ ಹಣೆ ಬರ. ದೇವರ ಕಥೆ ಕೇಳಬೇಕು ಅಂದ್ರೆ ನಿದ್ದೆ ಬರುತ್ತೆ.
ಯಾರದೋ ವ್ಯಭಿಚಾರದ ಕಥೆ, ಯಾರದೋ ಮನೆಯ ಅನ್ಯಾಯದ ಕಥೆ. ಹೀಗಾಗೋಯ್ತಂತೆ ಅವ್ರ ಮನೆಯಲ್ಲಿ. ಏನಾಯ್ತು ರೀ, ಆಚಾರ ಬಂದ್ಬಿಟ್ರು, ನಮ್ಮನ್ನೇ ನೋಡ್ತಾರೆ ರೀ ಆಚಾರರು, ಪುಸ್ತಕ ನೋಡೋದೇ ಇಲ್ಲ, ನಾವೇನಾರು ಮಾತಾಡ್ತಾ ಇದ್ರು ನಮ್ಮ ಮುಖನೇ ನೋಡ್ತಾರೆ. ಅದರಿಂದ ಪುರಾಣ ಆದಮೇಲೆ ಸಿಕ್ಕ್ರಿ ಇದ್ದಾರೆ, ನಾಳೆ ಬೇಗ ಬನ್ನಿರಿ, ಇಬ್ಬರು ಸರಿಯಾದ ವಿಚಾರ ಹೇಳ್ರಿ. ಯಾರೂ ಪ್ರವಚನಕ್ಕೆ ಬಂದರು, ನಿನ್ನೆ ಬರಲಿಲ್ಲ ಪ್ರವಚನಕ್ಕೆ, ಎಲ್ಲಿ ತನಕ ಪ್ರವಚನ ಬಂತು ಅಂತ ಕೇಳೋರೇ ಇಲ್ಲ. ಅದಕ್ಕೆ ಈ ಇಂದ್ರಿಯಗಳೆಲ್ಲ ದೇವರ ಕಥೆಯನ್ನು ಕೇಳುವುದರ ಕಡೆಗೆ ಗಮನವೇ ಇಲ್ಲ. ಹಾಗೆ ಇಂದ್ರಿಯಗಳೆಲ್ಲವೂ ಕೂಡ ನಾಶವಾಗ್ತಾ ಇದೆ. ಆದ್ದರಿಂದ ಯಥೇಂದ್ರಿಯ ಗ್ರಾಮ ಉಪೇಕ್ಷಿತಸ್ತಥಾ ರಿಪುರ್ಮಹಾನ್ ಲಬ್ಧ ಬಲೋನ ಚಾಲ್ಯತೆ. ಕಂಸ ಈ ಮಾತನ್ನು ಹೇಳ್ತಾನೆ. ಇಂದ್ರಿಯಗಳನ್ನು ನಾವು ಉಪೇಕ್ಷೆ ಮಾಡಿಬಿಟ್ರೆ ಸಣ್ಣ ವಯಸ್ಸಿಂದ ಮಕ್ಕಳಿಗೆ ಗೊತ್ತಾಗಲ್ಲ. ಫೋನ್ ಕೈ ಕೊಟ್ಬಿಡ್ತೀವಿ, ಇಂಟರ್ನೆಟ್ ಆನ್ ಆಗಿ ಹೋಗ್ಬಿಡ್ತಾವೆ, ಯಾವುದೋ ಸೈಟ್ ಆನ್ ಮಾಡ್ಕೋತಾವೆ, ಏನೇನೋ ನೋಡ್ತಿರ್ತಾವೆ, ಮನಸ್ಸೆಲ್ಲ ಹಾಳಾಗಿಬಿಡುತ್ತೆ. ಆ ಮಕ್ಕಳಿಗೆ ಕಂಟ್ರೋಲೇ ಇಲ್ದಂಗೆ ಆಗಿಬಿಡುತ್ತೆ ಮನಸ್ಸು. ಈಗಲೇ ನಾವು ಮಕ್ಕಳನ್ನು ಕಂಟ್ರೋಲ್ ತರದೇ ಇದ್ದರೆ ಮಕ್ಕಳು ಹೇಗೆ ಕೆಡ್ತಾವೋ ನೋಡ್ತಾ ಇರ್ತೀರಿ. ವಾಟ್ಸಪ್ಪಲ್ಲೆಲ್ಲ ಮಕ್ಕಳದು ಬಹಳ ಚೆನ್ನಾಗಿರ್ತಾವೆ, ಬಹಳ ಚೆನ್ನಾಗಿ ತೋರಿಸ್ತಾ ಇದ್ರು. ಮಕ್ಕಳು ಅಳಬಾರ್ದು ಅಂದರೆ ಮೊಬೈಲ್ ಕೊಟ್ಬಿಟ್ರೆ ಸುಮ್ಮನೆ ಆಗುತ್ತೆ, ಕಿತ್ಕೊಂಡ ತಕ್ಷಣ ಕೊಯ್ ಅಂತ ಅಳುತ್ತೆ. ಅದಕ್ಕೆ ಇವತ್ತೊಬ್ಬ ವಾಟ್ಸಪ್ಪಲ್ಲಿ ಹಾಕಿದ್ದ, ಚೆನ್ನಾಗಿ ಹಾಕಿದ್ದ. ಮಕ್ಕಳ ಕೈಯಿಂದ ಹೇಗೆ ಮೊಬೈಲ್ ಕಿತ್ಕೋಬೇಕು ಅಂದರೆ, 3 ಜನ, ಒಬ್ಬ ದೊಡ್ಡವನು, 2 ಮಕ್ಕಳು ಮೊಬೈಲ್ ಇಟ್ಕೊಂಡು ಕೂತಿದ್ರು. ಅವಳು ಬಂದವಳು ಏನು ಮಾಡಿದ್ಲು, ಸೀದಾ ದೊಡ್ಡವನಿಗೆ ಎತ್ತಿ ಕಪಾಳಕ್ಕೆ ಹೊಡೆದು ಕೂಡಲೇ ಅವನು ಹೆದರಿ ಮೊಬೈಲ್ ಕೊಟ್ಬಿಟ್ಟ. ಅದನ್ನು ನೋಡಿದ 2 ಮಕ್ಕಳು ತಾವು ಮೊಬೈಲ್ ಕೊಟ್ಬಿಟ್ರು. ಇದು ಮೊಬೈಲ್ ಬಿಡಿಸುವುದು ಹೇಗೆ, ಮೊಬೈಲ್ ಕೊಡಿಸುವುದು ಹೇಗೆ ಅಂತ. ಇವತ್ತು ದೊಡ್ಡ ಇಂದ್ರಿಯ ನಿಗ್ರಹವನ್ನು ಹಾಳು ಮಾಡುವ ಸಾಧನ ಅಂದರೆ ಟಿ ವಿ ಅಲ್ಲ, ಮೊಬೈಲ್. ಚರದೂರವಾಣಿ ನಮ್ಮನ್ನು ಚರಿಸಿಕೊಂಡು ಎಲ್ಲೆಲ್ಲಿಗೆ ಬೇಕಾದ್ರೆ ಕೊಂಡು ಹೋಗಿಬಿಡುತ್ತೆ. ಹಾಗಾಗಿ ಅದರ ನಿಗ್ರಹ ಅತ್ಯಂತ ಅವಶ್ಯಕ. ಅದರಿಂದ ಅದನ್ನು ಮಾಡಲೇಬೇಕು ಅಂತ ಅದಕ್ಕೆ ವಾದರಾಜರು ರುಕ್ಮಿಣೀಶ ಬೀಜದಲ್ಲಿ ಬಹಳಷ್ಟು ಹೇಳ್ತಾರೆ. ಸ್ವಾಮಿ, ನಮ್ಮ ಇಂದ್ರಿಯ ನಿಗ್ರಹವನ್ನು ಮಾಡಿಸು ಅಂತ ಅಕ್ರೂರನ ಬಾಯಲ್ಲಿ ಕೇಳಿಸ್ತಾರೆ. ನೀನಿಲ್ಲದೆ ಇರುವ ಕಡೆಗೆ, ನಿನ್ನ ವಿಚಾರಗಳಿಲ್ಲದೆ ಇದ್ದ ಕಡೆಯಲ್ಲಿ ನಾನು ಹೋದಾಗ ನಿನ್ನ ವಿಚಾರ ಅಲ್ಲಿ ಮಾಡದೇ ಇದ್ದರೂ ನನ್ನನ್ನು ಕಿವುಡನನ್ನಾಗಿ ಮಾಡು. ನಿನ್ನ ನೋಡುವಲ್ಲಿ ಕಾಮವೇನಗಿರಲಿ, ನಿನ್ನವರ ಕೂಡ ಆಡುವ ಸಂಘವೆನಗಿರಲಿ. ಕಾಮ, ಕ್ರೋಧ, ಲೋಭ, ಮದಮತ್ಸರಗಳು. ನನ್ನದಲ್ಲದೆ ಇದ್ದ ಹೆಂಗಸಿನ ಬಗ್ಗೆ ನಾನು ನಪುಂಸಕನಾಗಲಿ, ನೀನಿಲ್ಲದೆ ಇರುವ ಕ್ಷೇತ್ರಕ್ಕೆ ಹೋಗುವಾಗ ನಾನು ಕುಂಟನಾಗಲಿ. ಏನು ಅದ್ಭುತವಾದ ವರ್ಣನೆ ವಾದರಾಜರದು. ಅಂತಹ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾ, ಇರಲಿ ಬಿಡ್ರಿ ಇಂದ್ರಿಯಗಳದ್ರ ಪಾಡ್ಗದಿರಲಿ, ಅದೇನು ಮಾಡೋದಿಲ್ಲ ನಮಗೆ ಅಂದರೆ, ಶತ್ರುವನ್ನು ಉಪೇಕ್ಷೆ ಮಾಡಿದರೆ ಶತ್ರುವಿಗೆ ದಿನೇ ಬಲಿಷ್ಠನಾಗಿ ಬಿಡ್ತಾನೆ. ಅದರಂತೆ ನಮ್ಮ ಇಂದ್ರಿಯಗಳು ಕೂಡ ನಮ್ಮಲ್ಲಿ ಬಲರೂಢಿಯನ್ನು ಪಡ್ಕೊಂಡ್ಬಿಡುತ್ತೆ. ಅದಿಲ್ಲದೇ ಇದ್ರೆ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ಹೋಗಿಬಿಡ್ತೇವೆ. ಆದ್ದರಿಂದ ಅಲ್ಲಿ ಇಂದ್ರಿಯಗಳನ್ನು ಗೆಲ್ಲದೇ ಇದ್ರೆ ಏನಾಗತ್ತೆ ಅಂದರೆ, ನಮ್ಮ ಅರಣ್ಯಕಾಚಾರ ಬರೀತಾರೆ, ಇಂದ್ರಿಯ ಜಯಾಭಾವೇ ಸರ್ವಂ ಮೋಕ್ಷ ಸಾಧನಂ ಸ್ವಸ್ವಫಲಾಯ ನಾಲಂ. ನಿಜವಾದ ಸುಖ ಇಂದ್ರಿಯಗಳಿಂದ ಪಡೋದಲ್ಲ. ಇಂದ್ರಿಯ ನಿಗ್ರಹದಿಂದ ಆಗುವ ಸುಖದ ಮುಂದೆ ಇಂದ್ರಿಯಗಳನ್ನು ಅವುಗಳ ವಿಷಯದ ಕಡೆಗೆ ಬಿಟ್ಟುಬಿಟ್ರೆ, ಅದಕ್ಕೆ ವಾದರಾಜರು ಬರೀತಾರೆ, ವಿಷಯದ ಸೇವನೆ ಅತಿಯಾದರೆ, ವಿಷಯಗಳ ಸೇವನೆ ಅತಿಯಾದರೆ ಸೌದು ಹೋಗತ್ತಂತೆ. ಏನು? ವಿಷಯದಲ್ಲಿ ಸೌದು ಹೋಗಿಬಿಡತ್ತಂತೆ. ಕೊನೆಗೇನು ಉಳಿಯತ್ತದರಲ್ಲಿ? ವಿಷಯಗಳು ವಿಷವಾಗತ್ತಂತೆ. ಹರಿಶ್ಚಂದ್ರನ ಕಥೆಯಲ್ಲೋ ಎಲ್ಲೋ ಕೇಳ್ತೀವಲ್ಲ, ವಿಷವನ್ನು ಕೊಟ್ಟು ಮಾಡೋದು ಅಂದರೆ ವಿಷಯನ್ನು ಕೊಟ್ಟು ಮಾಡೋದು ಅಂತ ಕಥೆ ಆಗಿಬಿಡುತ್ತೆ. ಹಾಗೆ ಇಲ್ಲೂ ಕೂಡ ವಿಷಯಗಳ ಅತಿಸೇವನೆಯಾದರೆ ಅದು ವಿಷವನ್ನೇ ಉಳಿಸಿಬಿಡುತ್ತೆ ನಮಗೆ. ಆದ್ದರಿಂದ ಇಂದ್ರಿಯ ನಿಗ್ರಹ ಎಂಬತಕ್ಕಂಥದ್ದು ಅತ್ಯಂತ ಅವಶ್ಯಕ ಅಂತ ಅನೇಕರು ಇದರ ಬಗ್ಗೆ ಮಾತಾಡಿದ್ದಾರೆ. ದಾಸರುಗಳು ಸುಳಾದಿಗಳಲ್ಲಿ, ಅನೇಕ ವಿಧವಾದ ದೇವರ ನಾಮಗಳಲ್ಲಿ ಇಂದ್ರಿಯ ನಿಗ್ರಹದ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ. ಆದರೆ ವೈರಾಗ್ಯ, ಇಂದ್ರಿಯ ನಿಗ್ರಹ ಇದೆಯಲ್ಲ, ತುಂಬ ದುಸ್ತರವಾದ ಕೆಲಸ. ಎಂಥವನನ್ನು ಕೂಡ ಇಂದ್ರಿಯಗಳು ಎಳೆದು ಬಿಡ್ತಾವೆ. ಎಂಥವನೇ ಆಗಿರಲಿ ಬಿಡೋದಿಲ್ಲ. ಅದಕ್ಕೆ ತಮಾಷೆಗೆ ಹೇಳ್ತಿರ್ತಾರೆ, ಕಾಮನನ್ನು ಗೆದ್ದು ಸುಟ್ಟರೂ ಕೂಡ, ಯಾರಿಗೆ? ರುದ್ರದೇವರಿಗೆ ಕಾಮನನ್ನು ಕೊಂದದ್ದಕ್ಕಾಗಿ, ಸುಟ್ಟಿದ್ದಕ್ಕಾಗಿ ಮನಸ್ಸು ಬಹಳ ವಿಕಾರವಾಯಿತಂತೆ. ಸುಟ್ಟೋಗ್ಬಿಟ್ರೆ ಗತಿ ಏನು ಅಂತ ಕಾಮನನ್ನೇ ತನ್ನ ಮಗನನ್ನಾಗಿ ಪಡ್ಕೊಂಡ್ಬಿಟ್ಟಂತೆ ರುದ್ರದೇವರು. ಅವನೇ ಷಣ್ಮುಖನಾಗಿ ಅವನೇ ಹುಟ್ಟಿದ್ದಾನೆ ಅಂತ ಕೇಳ್ತೀವಿ ನಾವು. ಹಾಗಾಗಿ ಇಂದ್ರಿಯಗಳನ್ನು ಗೆಲ್ಲುವುದು ಬಹಳ ಕಷ್ಟ. ಇಂದ್ರಿಯಗಳನ್ನು ಗೆಲ್ಲದೆ ಹೋದರೆ
ಮೋಕ್ಷದ ಸುಖಕ್ಕೋಸ್ಕರವಾಗಿ ಕೊಟ್ಟ ಇಂದ್ರಿಯಗಳನ್ನು ಅದರ ಸಾಧನೆ ನಮಗಾಗದಂತೆ ಇಂದ್ರಿಯಗಳು ನಮ್ಮನ್ನು ಅರ್ಧದಲ್ಲಿ ನಿಲ್ಲಿಸಿಬಿಡುತ್ತೆ. ಸ್ವಫಲಾಯ ಸ್ವಸ್ವಫಲಾಯ ನಾಲಂ. ಮೋಕ್ಷ ಪ್ರಾಪ್ತಿಗೋಸ್ಕರವಾಗಿ ಸಹಕಾರಿಯಾದ ಎಲ್ಲ ಸಾಧನಗಳು ನಮಗೆ ಕೊಡದೆ ನಿರರ್ಥಕವನ್ನಾಗಿ ಮಾಡಿಬಿಡುತ್ತೆ ಇಂದ್ರಿಯಗಳು. ಒಂದೊಂದು ಇಂದ್ರಿಯಗಳು ನಮ್ಮನ್ನು ಹಾಳು ಮಾಡಿಬಿಡುತ್ತೆ. ಯಾವ್ಯಾವ್ದು ಹಾಳಾಗತ್ತೆ ಅಂತಾರೆ, ಇಂದ್ರಿಯ ನಿಗ್ರಹವಿಲ್ಲದೆ ಮೋಕ್ಷ ಸಾಧನೆಯ ವಿಚಾರವನ್ನು ನೀವೆಷ್ಟೇ ಮಾಡಿದ್ರೂ ಎಲ್ಲ ವ್ಯರ್ಥ, ವಿಡಂಬನೆ ಆಗಿಬಿಡುತ್ತೆ ಅಂತಾರೆ. ಯಾರೋ ಹೇಳಿದ ಮಾತಲ್ಲ ಇದನ್ನು, ಪ್ರಹ್ಲಾದರಾಜರು ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ ಅಂತಾರೆ, ಮೌನೌರತ ಶ್ರುತ ತಪೋಧ್ಯಯನ ಸ್ವಧರ್ಮ ವ್ಯಾಖ್ಯಾರಹೋ ಜಪ ಸಮಾಧಯ ಆಪವರ್ಗ್ಯಾ ಪ್ರಾಯಃಪರಂ ಪುರುಷತೆ ತ್ವಜಿತೇಂದ್ರಿಯಾಣಾಂ ವಾರ್ತಾ ಭವಂತೆ ತು ನವಾತ್ರ ತುದಾಂಬಿಕಾನಾಂ. ನರಸಿಂಹ, ಜಗತ್ತಿನಲ್ಲಿ ಮೌನ ಅಂತ ಒಂದು ಪಾಲನೆ ಮಾಡ್ತಾರೆ. ಮೌನ ಅಂದರೆ ಯಾವುದಕ್ಕೆ? ಹಾಳು ಹರಟೆಗಳನ್ನು ಹೊಡೆಯಬಾರದು. ಬರೀ ಊಟಕ್ಕೆ ಕೂತಾಗ ಮೌನ ಮಾಡಿದ್ರಲ್ಲ, ಯಾವಾಗಲೂ ಮೌನ. ಮೌನ ಅಂದರೆ ಏನು? ಬಾಯಿ ಮುಚ್ಕೊಂಡಿರೋದಲ್ಲ, ಬೇರೆ ವಿಷಯಗಳನ್ನು ಮಾತಾಡದೆ ಭಗವಂತನ ವಿಷಯಗಳನ್ನೇ ಮಾಡಬೇಕಂತ. ಯಾಕೆಂದರೆ ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಹ ಯನ್ನಾಮಭಿರ್ಧ್ಯಾಯತಿ ಧೀರಪಾರ್ಥೈ ಪರಿಭ್ರಮನ್ ತತ್ರ ನ ವಿಂದತೇರ್ಥಾನ್. ಸಕಲ ಶಬ್ದವಾಚ್ಯ ಪರಮಾತ್ಮ, ಸರ್ವಶಬ್ದವಾಚ್ಯನಾದ ಭಗವಂತನನ್ನು ಬಿಟ್ಟು ಲೌಕಿಕ ಹರಟೆಗಳನ್ನು ಹೊರಟುವಿ ಅಂದರೆ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಆಶೇಷ ಶಬ್ದಾರ್ಥ ಋಗಾದಿ ಸರ್ವಮಂತ್ರಾರ್ಥ ಗಾಯತ್ರ್ಯರ್ಥ ಸರ್ವಶಬ್ದವಾಚ್ಯನಾದ ದೇವರ ಬಗ್ಗೆ ಲೌಕಿಕ ವಿಷಯಗಳ ಕಡೆಗೆ ನಾವು ಹೋದರೆ ಹಾಳು ಹರಟೆಯನ್ನು ಹೊಡೆದರೆ ಅದು ಕೆಟ್ಟದಾಗಿ ಬಿಡುತ್ತೆ. ಆದ್ದರಿಂದ ಮೌನ ಅಂದರೆ ಲೌಕಿಕ ಹಾಳು ಹರಟೆಯನ್ನು ಬಿಡುವುದು ಅಂತ ಅರ್ಥ. ವ್ರತ ಅಂದರೆ ವ್ರತ ಸಂತಾಪೆ. ವ್ರತ ಅಂದರೆ ಬಿಡೋದು, ಏನನ್ನ? ಕೆಟ್ಟದ್ದನ್ನು ಬಿಡುವುದು, ಉಪವಾಸಾದಿಗಳನ್ನು ಮಾಡೋದು. ಉಪವಾಸ ಯಾವುದರ ಹತ್ರ? ನಾವು ಆಹಾರದಿಂದ ದೂರ ಆದ್ವಿ, ಆದರೆ ದೇವರ ಹತ್ರ ಆಗಲಿಲ್ಲ. ಉಪವಾಸದ ಅರ್ಥ ಏನು ಅಂತಂದರೆ, ಅದಕ್ಕೆ ವಾದರಾಜರಂತಾರೆ, ಉಪವಾಸದಿಂದ ನಿನ್ನ ಒಲಿಸುವೆನೆಂದರೆ ಇರದೆ ಉಪವಾಸದಲ್ಲಿ ಉರಗಾದಿಗಳು ಅಂತಾರೆ. ಹಾವು ಉಪವಾಸದಲ್ಲಿ ಇರುತ್ತೆ, ಏನು ಪ್ರಯೋಜನ? ಹಾಗೆ ಹಾವಿನಂತೆ ಉಪವಾಸ ಮಾಡಿದ್ರೆ ಏನು ಬಂತು? ದೇವರ ಕಡೆಗೆ ನಾವು ಹೋಗದೇ ಇದ್ದರೆ ಪ್ರಯೋಜನವಿಲ್ಲ. ಅದರಿಂದ ಅದು ಅತ್ಯವಂತವಾಗಿ ಆಗಲೇಬೇಕು. ಅದರಿಂದ ಹೇಳುತ್ತಾ ತಪಸ್ಸು ಶಾಸ್ತ್ರ ವ್ಯಾಧಾಭ್ಯಾಸಗಳನ್ನು ಮಾಡೋದು, ವೇದ ಪಠನ ಮಾಡೋದು, ವರ್ಣಾಶ್ರಮದಂತೆ ಆಚರಣೆ ಮಾಡೋದು. ತಪಸ್ಸು ಮಾಡಿ ಏನು ಬರಬೇಕು? ನಮಗೆ ದೇವರ ವಿಚಾರವನ್ನೇ ಆಲೋಚನೆ ಮಾಡಬೇಕು. ವೇದಶಾಸ್ತ್ರಾಭ್ಯಾಸಗಳನ್ನು ಮಾಡಿ ಸರ್ವಶಬ್ದಗಳು ದೇವರ ಕಡೆಗೆ ಇದೆ ಎಂಬುದನ್ನು ತಿಳಿಯಬೇಕು. ಮತ್ತು ಸಕಲ ವರ್ಣಾಶ್ರಮ ಧರ್ಮಗಳ ಆಚರಣೆ ಮಾಡೋದು, ಮೌನ, ವ್ರತ, ಶ್ರುತ, ಅಧ್ಯಯನ, ಸ್ವಧರ್ಮ, ವ್ಯಾಖ್ಯಾನ ಮಾಡೋದು, ಉಪನ್ಯಾಸ ಮಾಡೋದು, ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಪ್ರವಚನ ಮಾಡೋದು ಇನ್ನೊಬ್ಬರಿಗೆ. ಏನು ಪ್ರವಚನ? ಸ್ವಂತ ಇವನಿಗೆ ಇಂದ್ರಿಯ ನಿಗ್ರಹ ಇಲ್ಲ. ಅದಕ್ಕೆ ನಮ್ಮನ್ನು ಹೇಳ್ತಾರಲ್ಲ, ಪುರಾಣ ಹೇಳೋದಕ್ಕೆ ಬದನೆಕಾಯಿ ತಿನ್ನೋದಕ್ಕೆ ಅಂತ. ಹೇಳೋದು ಪುರಾಣ, ಮನೆ ಮುಂದೆ ತುಳಸಿ ಬೃಂದಾವನ ಅಂತ. ಮಾಡೋದು ಅನಾಚಾರ, ಮನೆ ಮುಂದೆ ತುಳಸಿ ಬೃಂದಾವನ ಅಂತ. ದೊಡ್ಡ ಬೃಂದಾವನ ಇದ್ದುಬಿಟ್ರೆ ದೊಡ್ಡ ಆಚಾರರು, ದೊಡ್ಡ ಜ್ಞಾನಿಗಳು ಅಂತ. ಒಳಗಡೆ ಬರೀ ಕೆಟ್ಟ ವಾಸನೆ ಬರ್ತಾರೆ. ಉಳ್ಳಾಗಡ್ಡಿ, ಈರುಳ್ಳಿ, ನುಗ್ಗೆಕಾಯಿ, ಇದರ ವಾಸನೆ ಬರ್ತಾ ಇರೋದು. ಏನು ಪ್ರಯೋಜನ? ಪುರಾಣಗಳ ಪ್ರವಚನ, ಶಾಸ್ತ್ರಾಭ್ಯಾಸ, ಮೌನ ಮಾಡೋದು, ತಪಸ್ಸು ಮಾಡೋದು, ವೇದಗಳ ಅಧ್ಯಯನ ಮಾಡೋದು, ವರ್ಣಾಶ್ರಮ ಧರ್ಮ, ಏಕಾಂತದಲ್ಲಿ ಧ್ಯಾನ, ಮನಸ್ಸಿನ ಏಕಾಗ್ರತೆ, ಇವುಗಳೆಲ್ಲ ಯಾವುದಕ್ಕೆ ಅಂತ ಹೇಳಿದ್ದಾರೆ? ಮೋಕ್ಷಕ್ಕೆ ಸಾಧನ ಅಂತ ಹೇಳಿದ್ದಾರೆ. ಯಾವಾಗ? ಪ್ರಾಯಃಪರಂ ಪುರುಷತೆ ತ್ವಜಿತೇಂದ್ರಿಯಾಣಾಂ. ಇಂದ್ರಿಯ ನಿಗ್ರಹ ಇಲ್ಲದೆ ಇದ್ರೆ ಇವೆಲ್ಲ ವ್ಯರ್ಥ. ಮೌನ ಒಂದು ಡಾಂಬಿಕತನ, ಪ್ರವಚನ ಕೇಳೋದೊಂದು ಡಾಂಬಿಕತನ, ಪ್ರವಚನ ಹೇಳೋದೊಂದು ಡಾಂಬಿಕತನ, ಕೇಳೋದು ಹೇಳೋದು ಎರಡೂ ಡಾಂಬಿಕತನ. ವರ್ಣಾಶ್ರಮ ಧರ್ಮ, ಕೆಲವರೆಲ್ಲ ವರ್ಣಾಶ್ರಮ ಧರ್ಮ ಮಾಡ್ತಾ ಇರ್ತಾರೆ, ಒಳ್ಳೆ ಮಡಿ ಮೈಲಿಗೆ ಮಾಡ್ತಾ ಇರೋದು. ಇನ್ನೊಬ್ಬರನ್ನೇ ನೋಡ್ತಾ ಇರೋದು, ಅವ್ರು ಮಡಿ ಮಾಡಿಲ್ಲ, ಅವ್ರ ಮೈಲಿಗೆಯಲ್ಲಿ ತಿಂತಾರೆ. ನಾವು ಮಡಿ ಮೈಲಿಗೆಯಲ್ಲಿ ಯಾತಕ್ಕೆ ಮಾಡ್ತಾ ಇದ್ದೀವಿ? ಇಂದ್ರಿಯ ನಿಗ್ರಹಕ್ಕೆ ಅಂತಲೇ ನಮಗೆ ಗೊತ್ತಿಲ್ಲ. ನಮ್ಮ ಇಂದ್ರಿಯಗಳನ್ನು ನಾವು ನಿಗ್ರಹ ಮಾಡಿಕೊಳ್ಳದೆ ಇನ್ನೊಬ್ಬರನ್ನು ತಿರಸ್ಕಾರ ಮಾಡುವುದರಲ್ಲಿ, ಬೈಯುವುದರಲ್ಲಿ ಪರ್ಯವಸಾನ ಆಗಬಾರದು. ಆದ್ದರಿಂದ ಪ್ರಾಯಃಪರಂ, ಪ್ರಾಯ ಇಂದ್ರಿಯ ನಿಗ್ರಹ ಇಲ್ಲದೆ ಇದ್ದರೆ ಈ ಮೌನ, ವ್ರತಾಚರಣೆ ಮಾಡೋದು, ಪಾಠಗಳ ಶ್ರವಣ ಮಾಡೋದು, ತಪಸ್ಸು ಮಾಡೋದು, ವೇದಾಧ್ಯಯನ ಮಾಡೋದು, ವರ್ಣಾಶ್ರಮ ಧರ್ಮ ಮಾಡೋದು, ವ್ಯಾಖ್ಯಾ ಇನ್ನೊಬ್ಬರಿಗೆ ಉಪದೇಶ ಮಾಡೋದು, ಏಕಾಂತದಲ್ಲಿ ತಪಸ್ಸು ಮಾಡೋದು. ಅದಕ್ಕೆ ಹೇಳ್ತಾರಲ್ಲ, ಉದರ ವೈರಾಗ್ಯವಿದು ಅಂತ ಪುರಂದರದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ.
ತಲೆಯ ಮೇಲೆ ಬಟ್ಟೆ ಹಾಕ್ಕೊಂಡು ಜಪಮಾಲೆ ಎಣಿಸ್ತಾ ಸ್ತ್ರೀಯರ ಅಂಗಾಂಗಗಳ ಸ್ಮರಣೆ ಮಾಡ್ತಾ ದುಡ್ಡಿನ ವಿಚಾರವನ್ನು ಮಾಡ್ತಾ ಮಾಡಿದರೆ ಉದರ ವೈರಾಗ್ಯವಿದು ಅಂತ. ಅದರಿಂದ ಇವೆಲ್ಲವೂ ಕೂಡ ಡಾಂಭಿಕತನವಾಗತ್ತೆ, ಎಲ್ಲ ಏನಾಗತ್ತೆ, ವಿಡಂಬನೆ ಆಗತ್ತೆ. ಕೆಲವೊಮ್ಮೆ ಕೀರ್ತಿಯನ್ನು ತಂದು ಕೊಡೋದಿಲ್ಲ. ಇಂದ್ರಿಯ ನಿಗ್ರಹ ಇಲ್ಲದೆ ಇದ್ದರೆ ಮೌನವೂ ಪ್ರಯೋಜನ. ಮೌನ ಯಾತಕ್ಕೆ? ಊಟಕ್ಕೆ ಕೂತಾಗ ಮೌನವಾಗಿರೋದು, ಅಲ್ಲಿಂದ ಅಭ್ಯಾಸ ಮಾಡೋದು, ಏನು ಕೇಳಬಾರದು. ಈಶಾವಾಸ್ಯಮಿದಂ ಸರ್ವಂ. ಅಡಿಗೆಯವನು ಏನು ತಂದು ಹಾಕ್ತಾನೆ, ಏನು ಬರುತ್ತೆ, ಬೇಡ ಬೇಕು ಅಷ್ಟೇ, ಅದಲ್ಲದೆ ಮತ್ತೊಂದು ಮಾಡಬಾರದು. ಶಾಸ್ತ್ರಾಧ್ಯಯನವನ್ನು ಮಾಡಿ ಮಾರಾಟಕ್ಕಲ್ಲ, ವರ್ಣಾಶ್ರಮ ಧರ್ಮ ಇನ್ನೊಬ್ಬರಿಗೆ ತೋರಿಕೆಗಲ್ಲ. ಅದೆಲ್ಲ ಏನಾಗಬೇಕು? ವರ್ಣಾಶ್ರಮ ಧರ್ಮದ ಆಚರಣೆ, ಮತ್ತೊಬ್ಬರನ್ನು ಬೈಯೋದಕ್ಕಲ್ಲ, ನಮ್ಮ ಮನೋನಿಗ್ರಹಕ್ಕೆ, ಇಂದ್ರಿಯ ನಿಗ್ರಹಕ್ಕೆ ಅನ್ನುವುದನ್ನು ಕಲಿಯಬೇಕು. ಅದನ್ನು ಮಾಡದೇ ಇದ್ದದ್ದು ಪ್ರಯೋಜನವಿಲ್ಲ. ಆದ್ದರಿಂದ ಇಂದ್ರಿಯ ಜಯಾಭಾವೇ ಸರ್ವಂ ಮೋಕ್ಷ ಸಾಧನಂ ಸ್ವಸ್ವಫಲಾಯ ನಾಲಮಿತ್ಯತೋಪಿ ಸ ಅವಶ್ಯಕ ಇತ್ಯಾಹ. ಹೇ ಪರಮಾತ್ಮ, ಮೌನಾದಯ ಅಪವರ್ಗ್ಯಾ ಅಜಿತೇಂದ್ರಿಯೈ ಅತಯವ ಡಾಂಭಿಕೈ. ಇಂದ್ರಿಯ ನಿಗ್ರಹವಿಲ್ಲದೆ ಮಾಡಿದರೆ ಅವರನ್ನು ಡಂಬಾಚಾರ ಮಾಡೋರು ಅಂತಂತಾರೆ. ಆದ್ದರಿಂದ ಅತ್ರಾಪಿ ಬರೀತಾರೆ, ಡಾಂಭಿಕತನ ಮಾಡಿದರೆ ಉದರಂಭರಣೆಯೂ ಆಗೋದಿಲ್ಲ. ಒಂದು ಕೂಸು ಕೇಳ್ತಾ ಇತ್ತು, ಅಪ್ಪ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋದರೆ ಏನು ಅಡಿಗೆ ಚೆನ್ನಾಗಿಲ್ಲದೆ ಇದ್ದರೂ ಕೂಡ ಏನು ಚೆನ್ನಾಗಿದೆ ಏನು ಚೆನ್ನಾಗಿದೆ ಅಂತ ಹೊಗಳ್ತಾ ಇರ್ತೀಯಲ್ಲ, ನಮ್ಮ ಮನೆಯಲ್ಲೂ ಸ್ವಲ್ಪ ವ್ಯತ್ಯಾಸ ಆದರೂ ಅಮ್ಮನ ಮೇಲೆ ಬೈತಿಯಲ್ಲ, ಯಾಕೆ ಅಂತ. ಆತ ಹೇಳಿದ್ರು, ಅಮ್ಮ ಅಲ್ಲಿ ಹೇಗಿದ್ದರೂ ಸರಿ ಅಂತ ಹೇಳಿದರೆ ಒಂದು 10 ರೂಪಾಯಿ ದಕ್ಷಿಣೆ ಆದರೂ ಎಕ್ಸ್ಟ್ರಾ ಬರುತ್ತೆ, ಮನೆಯಲ್ಲಿ ಸರಿ ಇದೆ ಸರಿ ಇಲ್ಲ ಅಂತ ಹೇಳದೇ ಇದ್ದರೆ ಇದಕ್ಕೋಸ್ಕರವಾಗಿ ಅಂತ. ಅದಕ್ಕೂ ಆಗೋದಿಲ್ಲವಂತೆ. ಅತ್ರಾಪಿ ಲೌಕಿಕಾರ್ಯೋಪಿ ಪರಂ ಕೇವಲಂ ಉದರಪೂರ್ತಿರ್ ಯಥಾ ಸ್ಯಾತ್ ತಥಾ ವಾರ್ತಾ ಉಪಾಯಿಕಾ ಭವಂತಿ. ಅದು ಜಗತ್ತಿನಲ್ಲಿ ಉಪಾಯವೂ ಆಗೋದಿಲ್ಲ. ಲೌಕಿಕ ವಾರ್ತೆಯಿಂದ ಇವರು ದೊಡ್ಡ ಆಚಾರ್ಯರು, ಶಾಸ್ತ್ರಾಧ್ಯಯನ ಮಾಡಿದ್ದಾರೆ ಅನ್ನೋದು ಕೂಡ ಹೊಟ್ಟೆ ತುಂಬಿಸಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಇವೆಲ್ಲವೂ ಕೂಡ ಖಂಡಿತವಾಗಿ ಪ್ರಾಯ ಮೋಕ್ಷಕ್ಕೆ ಸಾಧನ. ಡಂಬಾಚಾರ ಆದರೆ ಮೋಕ್ಷವಂತೂ ದೂರ ಆಯಿತು, ಉದರಪೂರ್ತಿಯ ಸಾಧನವೂ ಆಗೋದಿಲ್ಲ. ಆದ್ದರಿಂದ ಇಂದ್ರಿಯ ನಿಗ್ರಹ ಎಂಬತಕ್ಕಂಥದ್ದು ಅತ್ಯಂತ ಅವಶ್ಯಕ. ಅದನ್ನು ಸಂಪಾದನೆ ಮಾಡಲೇಬೇಕು ಅಂತ ಪ್ರಹ್ಲಾದರಾಜರು ದೇವರ ಮುಂದೆ ಇದನ್ನು ಹೇಳ್ತಾ ಇದ್ದಾರೆ. ಅಂದರೆ ಏನು ಕೇಳ್ತಾ ಇದ್ದಾರೆ? ಸ್ವಾಮಿ, ಇದೆಲ್ಲ ನಿನ್ನ ಸಾಧನೆಗೆ ಮೋಕ್ಷಕ್ಕೆ ಬರಲಿಕ್ಕೆ ಅಂತ ನೀ ಕೊಟ್ಟಿದ್ದೀಯ. ಆದರೆ ಇದೆಲ್ಲ ಸಾಧನೆಗಳನ್ನು ಕೊಟ್ಟು ಇಂದ್ರಿಯ ನಿಗ್ರಹವನ್ನು ಕೊಡದೇ ಇದ್ದರೆ, ಮನೋನಿಗ್ರಹ ಆಗದೇ ಇದ್ದರೆ ಏನು ಪ್ರಯೋಜನ? ಇದು ಏನೂ ಪ್ರಯೋಜನವಾಗಲಿಲ್ಲ. ಆದ್ದರಿಂದ ಇಂದ್ರಿಯ ನಿಗ್ರಹ ಅತ್ಯಂತ ಅವಶ್ಯಕ, ಮನೋನಿಗ್ರಹ ಅತ್ಯಂತ ಅವಶ್ಯಕ. ಅದಕ್ಕೆ ಅವರಂತಾರೆ, ಆಯಿತು ಸ್ವಾಮಿ, ಇಂದ್ರಿಯ ಜಯ ಅತ್ಯಂತ ಅವಶ್ಯಕ, ಅದರಿಂದ ಅಗತ್ಯ ಅಂತ ಒಪ್ಕೊಳ್ಳೋಣ. ಇಂದ್ರಿಯಗಳನ್ನೆಲ್ಲ ಗೆಲ್ಲಲಿಕ್ಕೆ ಸಾಧನೆ ಯಾವುದನ್ನು ಹೇಳಿ? ಇಂದ್ರಿಯವನ್ನು ಗೆದ್ದರೆ ಮೋಕ್ಷ ಸಾಧನೆ ಅಂತ ಹೇಳಿದ್ರಿ. ಇಂದ್ರಿಯವನ್ನು ಗೆಲ್ಲೋ ಸಾಧನೆ ಯಾವುದು ಹೇಳಿ? ಅದಕ್ಕಂತ ಅರಣ್ಯಕಾಚಾರ್ಯ ಅಂತಾರೆ, ತಜ್ಜಯ ಸಾಧನಂ ಕಿಂ. ಇಂದ್ರಿಯಗಳನ್ನು ಗೆಲ್ಲುವ ಸಾಧನೆ ಯಾವುದನ್ನು ಹೇಳ್ಕೊಡಿ. ಇಷ್ಟೆಲ್ಲ ಮಾತಾಡ್ತಿರಲ್ಲ, ಇಷ್ಟೆಲ್ಲ ಉಪನ್ಯಾಸ ಮಾಡ್ತಿರಲ್ಲ, ಎಷ್ಟು ಚೆನ್ನಾಗಿ ಇಂದ್ರಿಯಗಳ ಬಗ್ಗೆ ಹೇಳ್ತಿರಲ್ಲ. ಅದಕ್ಕೆ ಪ್ರಹ್ಲಾದರಾಜರೊಂದು ಮಾತಂತಾರೆ, ಯಾರು ನಿಜವಾದ ಜ್ಞಾನಿ, ಯಾರು ನಿಜವಾದ ವೈರಾಗ್ಯವಂತ ಅಂದರೆ ಹೇಳ್ತಾರೆ ಬಹಳ ಚೆನ್ನಾಗಿ, ಯಾರೂ ಇಲ್ಲದೇ ಇದ್ದ ಜಾಗದಲ್ಲಿ ಬಿದ್ದ ಬಂಗಾರದ ಬಿಸ್ಕೆಟ್ 10 ಗ್ರಾಮ್, 10 ಗ್ರಾಮ್ ಬೇಡ, ಇನ್ನೂ ಜಾಸ್ತಿ ಅಂತಲೇ ಇಟ್ಕೊಳ್ರಿ, 100 ಗ್ರಾಮ್ ಬಂಗಾರದ ಒಂದು ಬಿಸ್ಕೆಟ್ ಬಿದ್ದಿತ್ತು. ಕಣ್ಣೆತ್ತಿಯೂ ಅದರ ಕಡೆ ನೋಡಬಾರದು. ಒಬ್ಬ ಹೆಂಗಸು ತಾನಾಗಿ ಒಲಿದು ಬಂದು ಏಕಾಂತದಲ್ಲಿ ಸಿಕ್ಕರೂ ಒಮ್ಮೆ ಟ್ರೈ ಮಾಡೋಣ ಅಂತ ಯಾರ ಮನಸ್ಸು ಬರೋದಿಲ್ಲವೋ ಅವನೇ ನಿಜವಾದ ಜ್ಞಾನಿ, ಅವನೇ ನಿಜವಾದ ಇಂದ್ರಿಯಗಳನ್ನು ಗೆದ್ದವನು ಅಂತ. ಇದು ವಯಸ್ಸಾದ ಮೇಲಲ್ಲ, ಇಂದ್ರಿಯಗಳ ನಿಗ್ರಹ ಹೇಗೆ ಮಾಡಬೇಕು, ಅದಕ್ಕೆ ಸಾಧನೆ ಏನಾರು ಇದ್ರೆ ಹೇಳ್ರಿ. ಇಷ್ಟೆಲ್ಲ ಈ ಮೌನ, ವ್ರತ, ಅಧ್ಯಯನ, ಆದ್ದರಿಂದ ಇಂದ್ರಿಯಗಳನ್ನು ಗೆಲ್ಲುವ ಸಾಧನ ಯಾವುದು ಅದನ್ನು ಹೇಳ್ರಿ ಅಂತ ಕೇಳಿದಾಗ ಇಂದ್ರಿಯ ಜಯಕ್ಕೋಸ್ಕರವಾಗಿರತಕ್ಕಂತಹ ಸಾಧನೆಯನ್ನು ತಿಳಿಸಲಿಕ್ಕೆ ಅರಣ್ಯಕಾಚಾರ್ಯರು ಮುಂದಿನ ಪದ್ಯವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಮುಂದಿನ ಪದ್ಯದಲ್ಲಿ ಪ್ರಹ್ಲಾದರಾಜರ ಮಾತನ್ನೇ ಪುನಃ ಹೇಳ್ತಾ ಇದ್ದಾರೆ. ಸುಖಂ ಹಿ ತುಚ್ಛಂ ಕಂಡೂಯನೇನ ಕರಯೋರಿವ ದುಃಖ ದುಃಖಂ ತೃಪ್ಯಂತಿ ದೇಹ ಕೃಪಣ ಬಹು ದುಃಖ ಕಂಡೂತಿವನ್ ಮನಸಿಜಂ ವಿಷಹೇತ ಧೀರ. ಇಂದ್ರಿಯಗಳ ನಿಗ್ರಹ ಯಾವುದು ಸಾಧನ, ಯಾವುದು ವಿಧಾನ ಅಂತ ಹೇಳುವಾಗ ಅದರ ವಿಧಾನವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಆ ನಿರೂಪಣೆಯನ್ನು ಮಾಡುವ
ಸಂದರ್ಭದಲ್ಲಿ ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಯಾರಿಗಾದರೂ ಕಜ್ಜಿ ಬಂದಿದ್ದರೆ, ಸ್ಕಿನ್ ಅಲರ್ಜಿ ಇದ್ದರೆ ಏನು ಮಾಡ್ತಾನೆ ಮನುಷ್ಯ? ಆ ತಿಂಡಿ ಆಗತ್ತೆ, ನೆವೆ ಆಗತ್ತೆ ಮೈಯಲ್ಲಿ. ಆ ನೆವೆ ಆದಾಗ ಏನು ಮಾಡ್ತಾನೆ? ಅದನ್ನು ಕೆರೀತಾನೆ, ಆ ಭಾಗವನ್ನು ಕೆರೀತಾನೆ. ಕೆರೆದಾಗ ಸ್ವಲ್ಪ ಹೊತ್ತು ಸಮಾಧಾನ ಆಗತ್ತೆ, ಆಮೇಲೆ ದುಃಖ ಆಗತ್ತೆ, ರಕ್ತ ಬರುತ್ತೆ. ಹಾಗೆ ಇಂದ್ರಿಯ ಸುಖಗಳು ಆ ಕಾಲದಲ್ಲಿ ಮಾತ್ರ ಸುಖ ಕೊಡುತ್ತೆ, ನಂತರದಲ್ಲಿ ದುಃಖವನ್ನು ಕೊಡುತ್ತೆ. ಆದ್ದರಿಂದ ಯನ್ಮೈಥುನಾದಿ ಸುಖಮಿ ಗೃಹಮೇದಿ ಸುಖಂ ಹಿ ತುಚ್ಛಂ ಕಂಡೂಯನೇನ ಕರಯೋರಿವ ದುಃಖ ದುಃಖಂ ದುಃಖ ಭಾಜಃ ಕಂಡೂತಿವನ್ಮನಸಿಜಂ ವಿಷಹೇತಧೀರಃ. ಕೈಗಳನ್ನು ತಿಕ್ಕುವುದರಿಂದ, ಈ ಕೆಲಸಗಳನ್ನು ಮಾಡೋದರಿಂದ ತಾತ್ಕಾಲಿಕ ಸುಖ. ಅದರಂತೆ ವೈಷಯಿಕ ಸುಖಗಳು, ಉಣ್ಣುವ, ತಿನ್ನುವ, ಮುಟ್ಟುವ, ನೋಡುವ, ಮಾತಾಡುವುದೆಲ್ಲ ಸಂಸಾರಿಗೆ ಉಂಟಾಗತಕ್ಕಂಥ ಸುಖ ತಾತ್ಕಾಲಿಕ. ಅದರಿಂದ ಉಂಟಾಗತಕ್ಕಂಥ ದುಃಖ ಅತೀವ. ಅದರಿಂದ ಸುಖಗಳಲ್ಲೇ ಅತ್ಯಂತ ಆಸಕ್ತರಾದವರು, ಅವುಗಳನ್ನೇ ಮೆಚ್ಚಿಕೊಂಡವರು ಮುಂದೆ ಬಹಳ ದುಃಖವಾದ ಪ್ರಸಂಗವನ್ನು ಹೊಂದಬೇಕಾಗತ್ತೆ. ಕ್ಷಣಿಕ ಸುಖದಲ್ಲಿಯೇ ಆನಂದವನ್ನು, ಸುಖವನ್ನು ಪಡೆಯಬೇಕಾಗತ್ತೆ. ಅದರಲ್ಲೇ ಸಾರ್ಥಕವನ್ನು ಪಡೆಯಬಾರದು. ಆದರೆ ಜಿತೇಂದ್ರಿಯನಾದ ವಿವೇಕಿಯಾದವನು ಆ ಮೊದಲಾಗುವ ನೆವೆಯನ್ನು ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತಾನಂತೆ. ಆದ್ದರಿಂದ ಮನೋನಿಗ್ರಹವನ್ನು ಮೊದಲು ಮಾಡ್ಕೊಂಡ್ಬಿಟ್ರೆ, ಕಾಮೋದ್ರೇಕವನ್ನೇ ತಡೆದುಬಿಟ್ರೆ, ಬಯಕೆಯನ್ನು ಮೊದಲು ತಡೆದು ಬಿಡಬೇಕು. ಅದನ್ನು ಸುಮ್ಮನೆ ಹೇಳಿದಷ್ಟು ಸುಲಭ ಅಲ್ಲ ಬಯಕೆಯನ್ನು ತಡೆಯೋದು. ಅದನ್ನು ಅಭ್ಯಾಸ ಮಾಡಿಕೊಂಡವರ ಬಳಿಗೆ ಹೋಗಬೇಕು. ಹೇಗೆ ಬಯಕೆಯನ್ನು ಗೆಲ್ಲಬೇಕು ಅನ್ನೋದನ್ನು ಅವ್ರು ಹೇಳಿಕೊಡ್ತಾರೆ, ತತ್ವಜ್ಞಾನಿಗಳು, ಶಾಸ್ತ್ರ. ಆದ್ದರಿಂದ ಆ ಎರಡೂ ಕೈಗಳನ್ನು ತಿಕ್ಕುವುದನ್ನು ಕಂಟ್ರೋಲ್ ಮಾಡಿದಾಗ ಅದು ಏನಾಗತ್ತೆ? ಮುಂದೆ ಅದು ಬೆಳೆಯೋದಿಲ್ಲ, ತುಂಬ ಕಷ್ಟ. ಕೈ ತಾನಾಗೇ ಹೋಗಿಬಿಡುತ್ತೆ, ತುರಿಸಿಬಿಡುತ್ತೆ. ಅದರಿಂದ ವಿವೇಕಿ ಜಿಂದ್ರೇಂದ್ರಿಯನಾದವನು ಈ ಶರೀರಕ್ಕಾಗತಕ್ಕಂಥ ಸುಖಗಳೆಲ್ಲ ಅತ್ಯಲ್ಪ, ಅದರಿಂದ ಆಗುವ ಅನರ್ಥ ಬಹಳ ಅಂತ ಮನಸ್ಸನ್ನು ಬಂದದ್ದನ್ನೇ ಮೊದಲೇ ಅದನ್ನು, ಆ ಮನಸ್ಸಿನ ಉದ್ರೇಕವನ್ನು, ಮನಸ್ಸಿನ ಅಪೇಕ್ಷೆಯನ್ನು ತಾನು ತುಳಿದು ಬಿಡ್ತಾನೆ. ಆದ್ದರಿಂದ ಆ ತುಳಿಯೋದರಿಂದ ಅವನೇನಾಗ್ತಾನೆ? ಜಿತೇಂದ್ರಿಯನಾಗುತ್ತಾನೆ. ಆ ವಿಷಯಗಳ ಸುಖದ ಕಡೆಗೆ ತಾನು ಹೋಗೋದಿಲ್ಲ. ಆದ್ದರಿಂದ ಅವನು ಸುಖವನ್ನು ಪಡೆಯುತ್ತಾನೆ. ಸ್ವಾಮಿ ಇದು ಯಾವುದು ಅಂತ ಕೇಳಿದರು. ಯಾವುದು ಅಂತ ಕೇಳಿದರೆ ಇದು ತಿತಿಕ್ಷಾ ಅನ್ನುವ ಭಾಗವತ ಧರ್ಮ. ಇದನ್ನೇ ಅರ್ಜುನನಿಗೆ ಕೃಷ್ಣ ಬದಲಿಗೆ ಹೇಳಿದ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂತಿತಿಕ್ಷಸ್ವ ಭಾರತ. ಸಹನೆ ಮಾಡಿಕೊಳ್ಳೋದಲ್ಲ, ಇದನ್ನು ಹೇಳಲಿಕ್ಕೆ ದೇವರು ಬಂದಿರಲಿಲ್ಲ. ಯಾರದೋ ಮನೆಯಲ್ಲಿ ಯಾರದೋ ಒಂದು ದುಃಖ ಪ್ರಸಂಗ ಆಗಿತ್ತು. ದುಃಖದ ಪ್ರಸಂಗ ಆದಾಗ ಅವ್ರ ಮನೆಗೆ ಹೋದವರೆಲ್ಲ ಹೇಳಿದ್ರು, ಏನು ಮಾಡಲಿಕ್ಕಾಗತ್ತೆ? ಮನುಷ್ಯರಿಗೆ ಬರದೆ ಬಂಡೆಗೆ ಬರುತ್ತಾ? ಗಿಡಕ್ಕೆ ಬರುತ್ತಾ? ಪ್ರಾಣಿಗಳಿಗೆ ಬರುತ್ತಾ? ನಮಗೆ ಬರುತ್ತೆ, ಸಹನೆ ಮಾಡಿಕೊಳ್ರಿ ಅಂತ. ಅವ್ರು ಬಂದವರು ಎಷ್ಟನೇ ದಿವಸ ಬಂದಿದ್ರು ಅಂದರೆ 1 ತಿಂಗಳಾದಮೇಲೆ ಬಂದಿದ್ದರು. ಯಾರದೋ ಮರಣ ಆದಮೇಲೆ 1 ತಿಂಗಳಿಗೆ ಬಂದಿದ್ದರು. ಅವ್ರು ಬಂದವರು ಸುಮ್ಮನೆ ಹೋದ್ರಾ? ಹಿಂಗಾಯಿತು ಅಂತ ಹೇಳಿ ಕೇಳಿ ಹೋಗಲಿಲ್ಲ, ಮೊದಲಿಂದ ಕೇಳಿದ್ರು. ಮೊದಲಿಂದ ಅಂದರೆ ಎಷ್ಟು ದಿವಸ? ಒಂದು 10 ವರ್ಷದ ಹಿಂದಿನ ಕಥೆಯೆಲ್ಲ ಕೇಳಿ ಇವ್ರಿಗೆ ಅಷ್ಟಾಗಲೇ 1 ತಿಂಗಳೇ ಆಗೋಷ್ಟೊತ್ತಿಗೆ ಕಣ್ಣೀರು ಇತ್ತು. ಇನ್ನೇನು ವಿಚಾರ ಮಾಡಿ ನಮಗೇನು ಪ್ರಯೋಜನ ಇಲ್ಲ ಅಂತ ಚಿಂತೆ ಬಿಟ್ಟುಬಿಟ್ಟಿದ್ರು. ಈ ಬಂದವರು ಏನು ಮಾಡ್ತಾರೆ ಅಂದರೆ ಕೆಣಕಿ 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 ಅದನ್ನು ಕೇಳಿ ಕೊನೆಗೆ ಕಣ್ಣೀರು ಬರೆಸಿ ಅಳಿಸಿ ಏನು ಮಾಡಲಿಕ್ಕಾಗತ್ತೆ ಅಂತ. ದುಃಖ ಪ್ರಾರಂಭವಾದಾಗ ಏನು ಮಾಡ್ತೀವಿ ಹೇಳ್ರಿ? ನಂಗೆ ಊಟ ಬೇಡ, ನಂಗೆ ತಿಂಡಿ ಬೇಡ, ಅವ್ರ ಜೊತೆಗೆ ನಾನು ಹೋಗಿ ಸತ್ತೋಗ್ಬಿಡ್ತೀನಿ, ನನ್ನನ್ನು ಅದರೊಳಗೆ ಹಾಕ್ಬಿಡ್ರಿ. ನೀನೇ ಹೋಗು, ಹಾಕ್ಬಿಡೋದೇನು? ನೀನೇ ಹೋಗಿರಪ್ಪ, ಅಲ್ಲಿ ದಬಾರದ್ದು ಬಿದ್ದುಬಿಡು ಕೈಕಾಲು ಕಟ್ಕೊಂಡು. ಹೇಳೋದು ಸುಲಭ, ಬೇಡ ಬೇಡ ಅಂತಾನೆ. ಸರಿ ತಿನ್ನಬೇಡ, ಅಳ್ಳಿ ಮಾಡ್ತಾರೆ, ಕಾಫಿ ಕುಡಿಸ್ತಾರೆ. ಎಷ್ಟೊಂದು ಸಂಕಟ ಪಡ್ತಾ ಇದ್ದಿ, 2 ಇಡ್ಲಿ ತಿನ್ನು ಅಂತ. 2 ಇಡ್ಲಿ ಅಂತ ಹಾಕಿದ ಕೂತಿರ್ತಾನೆ. 4 ಇಡ್ಲಿ ಹಾಕ್ತಾರೆ, 8 ಇಡ್ಲಿ ಹಾಕ್ತಾರೆ, ತಿನ್ಕೋತಾನೆ. ಮೊದಲನೇ ಮಾಸಿಕ ಬರುತ್ತೆ. ಮಾಸಿಕ ಬಂದಾಗ ಅಯ್ಯೋ ಅವ್ರು ಇಲ್ವಲ್ಲ, ಅವ್ರು ಹೋಗ್ಬಿಟ್ರಲ್ಲ, ಅವನಿಲ್ಲದೆ ಹೆಂಗೆ ತಿನ್ನೋದು ಅಂತ. ಕೊನೆಗೆ ಎಲ್ಲಿ ತನಕ ಹೋಗಿಬಿಡುತ್ತಿದ್ದು ಅಂದರೆ, ಹೋದ ತಿಂಗಳು ಮಾಡಿದ ವಡೆ ಚೆನ್ನಾಗಿರಲಿಲ್ಲ, ಈ ತಿಂಗಳು ಅಡುಗೆ ಇವನ್ನೇ
ಕೊನೆಗೆ ಹೋದೋನು ಹೋದ, ಇವರು ಸಹನೆ ಮಾಡಿಕೊಂಡು ತಿಂತಾನೇ ಇರ್ತಾರೆ. ಇದನ್ನೇ ಹೇಳಲಿಕ್ಕೆ ಕೃಷ್ಣ ಬರಲಿಲ್ಲ. ಸತ್ತೋರು ಸತ್ತೋಗ್ಬಿಟ್ರು, ಸಹನೆ ಮಾಡ್ಕೊಂತ ಕೃಷ್ಣ ಹೇಳಲಿಲ್ಲ. ಸುಖ ದುಃಖಗಳು ನಿನ್ನ ಮೇಲೆ ಪರಿಣಾಮ ಬೀರಬಾರದು, ತಾನು ವಿಫಲೀಕುರು ಅಂತಾರೆ. ದುಃಖ ಹೇಗೆ ಅನುಪಾದೇಯವೋ ಸುಖವೂ ಹಾಗೆ ಆಗಬೇಕು. ದುಃಖ ಹೇಗೆ ಬೇಡ ಅಂತೀವೋ ಹಾಗೆ ಮೋಕ್ಷಕ್ಕೆ ವಿರುದ್ಧವಾದ ಬೇಡ ಅನ್ನುವ ಜ್ಞಾನ ಬರಬೇಕು. ಸುಖವೂ ದುಃಖದಂತೆ ಕೆಟ್ಟದ್ದು ಎಂಬುದನ್ನು ಯಾವಾಗ ತಿಳಿತೀವಿ ಅದೇ ನಿಗ್ರಹ, ಇಂದ್ರಿಯ ನಿಗ್ರಹ ಅಂತ. ಆದ್ದರಿಂದ ಕಂಡೂತಿವನ್ನ ವಿಷಹೇತ ಧೀರ, ಹೀಗೆ ಮನೋನಿಗ್ರಹವನ್ನು ಮಾಡಿಕೊಳ್ಳಬೇಕು. ಇನ್ನು ಅನೇಕ ವಿಷಯಗಳನ್ನು ಅರಣ್ಯಕಾಚಾರ್ಯರು ಇಲ್ಲಿ ಹೇಳೋರಿದ್ದಾರೆ. ಉಳಿದ 2 ಶ್ಲೋಕಗಳನ್ನು ನಾಳೆಯ ತನಕ ಈ ರಾಮಾಮೃತ ಸೇಚನದ ಭಾಗವತ ಸಾರೋದ್ಧಾರಕ್ಕೆ ಸಮಯದ ನಿಗದಿಯಾಗಿದೆ. ನಾಳೆ ಉಳಿದ ಶ್ಲೋಕಗಳನ್ನು ಕೇಳಿ ಹರಿವಾಯುಗುರುಗಳಲ್ಲಿ ಇಂದ್ರಿಯ ಜಯವನ್ನು ಪಡ್ಕೊಂಡು ಭಗವತ್ಕಥಾದಲ್ಲಿ ಆಸಕ್ತರಾಗೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಕಾಯೇನ ವಾಚ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾವ ಅನುಸುತ ಸ್ವಭಾವಂ ಕರೋಮಿ ಇದ್ಯಸ್ಯ ಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.